ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ಬಹಳ ಮುಖ್ಯವಾದಂಥ ಒಂದು ವಿಚಾರದ ಬಗ್ಗೆ ಎಲ್ರಿಗೂ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಯಾರೇ ಬೇಕಾದರೂ ಈ ವಿಡಿಯೋನ ನೋಡ್ಬೋದು, ಯಾಕೆಂದರೆ ತುಂಬ ಜನ ಇದರಿಂದ ಮೋಸ ಹೋಗ್ತಾ ಇದ್ದಾರೆ. ಓಕೆ, ಎರಡಲ್ಲ, ಸುಮಾರು 15-20 ತರಹದ ಆನ್ಲೈನ್ ಸ್ಕ್ಯಾಮ್ಸ್ ಮುಖಾಂತರ ಜನರನ್ನು ಬಹಳ ಸುಲಭವಾಗಿ ಮೋಸ ಮಾಡುವಂಥ ಈ ಆನ್ಲೈನ್ ಸ್ಕ್ಯಾಮ್ಸ್ ಅಂತ ಹೇಳ್ಬೋದು. ಅದು ಬೇರೆ ಬೇರೆ ರೂಪ, ಬೇರೆ ಬೇರೆ ವ್ಯಾಪ್ತಿಯಲ್ಲಿ, ಬೇರೆ ಬೇರೆ ವಿಧಾನಗಳಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋ ಒಂದು ಸಣ್ಣ ಪುಟ್ಟ ಲಿಂಕ್ಗಳ ಮುಖಾಂತರ ಕೂಡ ನಾವು ಎಷ್ಟೋ ಲಕ್ಷಗಟ್ಟಲೆ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಕೇವಲ ದುಡ್ಡಾದರೂ ತೊಂದರೆ ಇಲ್ಲ, ಆದರೆ ಕೆಲವೊಂದು ಸಲ ನಮ್ಮ ಏನು ಆ ಮರ್ಯಾದೆ, ಆ ಇಂಟಿಗ್ರಿಟಿ ಅಥವಾ ನಮ್ಮ ಏನು ಡಾಕ್ಯುಮೆಂಟ್ಸ್ ಅದೆಲ್ಲವೂ ಕೂಡ ಒಂದು ಹ್ಯಾಕರ್ಸ್ನ ಕೈಲಿಗೆ ಹೋಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಬಹಳ ಜಾಗರೂಕತೆಯಿಂದ ಆನ್ಲೈನಲ್ಲಿ ನಾವು ಡೀಲ್ ಮಾಡಬೇಕಾಗತ್ತೆ. ಸೊ ಈ ಆನ್ಲೈನ್ ಸ್ಕ್ಯಾಮ್ಸ್ ಅಂದರೆ ಏನು? ಈಗ ಇತ್ತೀಚೆಗೆ ನಾವು ನೋಡ್ತೇವೆ, ದೀಪಾವಳಿ ಮುಗೀತು ಅಥವಾ ದಸರಾ ಇತ್ತು, ಇನ್ನು ಸ್ವಲ್ಪ ಸಮಯದಲ್ಲೇ ಕ್ರಿಸ್ಮಸ್ ಅಥವಾ ನ್ಯೂ ಇಯರ್ ಶಾಪಿಂಗ್ ಅಂತ ಬರುತ್ತೆ. ಸೊ ಈ ಶಾಪಿಂಗ್ ಸಮಯ ಅಂತ ಅಷ್ಟೇ ಅಲ್ಲ, ಎಲ್ಲ ಸಮಯದಲ್ಲೂ, ಎಲ್ಲ ಕಾಲಘಟ್ಟದಲ್ಲೂ ಈ ಆನ್ಲೈನ್ ಸ್ಕ್ಯಾಮರ್ಸ್ಗೆ ಅಷ್ಟು ವಿಧಾನದಲ್ಲಿ ಹೊಸ ಹೊಸ ವಿಧಾನಗಳ ಮುಖಾಂತರ ಜನರನ್ನು ಮೋಸಗೊಳಿಸುವಂಥ ಟೆಕ್ನಿಕ್ಸ್ಗಳನ್ನು ಹುಡುಕ್ತಾನೆ ಇರ್ತಾರೆ. ಸೊ ಅಂಥದ್ರಲ್ಲಿ ಫಸ್ಟ್ ನಾನು 10-15 ಬೇರೆ ಬೇರೆ ಸ್ಕ್ಯಾಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೇನೆ ಆನ್ಲೈನ್ ಮುಖಾಂತರ ಆಗುವಂಥದ್ದು. ಸೊ ಫಸ್ಟ್ ಫಿಶಿಂಗ್ ಸ್ಕ್ಯಾಮ್ ಅಂತ. ಈ ಫಿಶಿಂಗ್ ಸ್ಕ್ಯಾಮ್ ಅಂದರೆ ಏನು ನೋಡಿ, ಇಲ್ಲಿ ಏನಾಗತ್ತೆ ಅಂತಂದರೆ, ಈಗ ನಿಮ್ಗೆ ಎಷ್ಟೋ ಸಲ ಒಂದು ಇಮೇಲ್ ಬಂದಿರ್ಬೋದು, ನಾನು ನೈಜೀರಿಯಾದಿಂದ ನಿಮಗೆ ಇಮೇಲ್ ಮಾಡ್ತಿದ್ದೇನೆ ಅಂತ ಹೇಳುವಂಥದ್ದು, ಅಥವಾ ಕೆಲವೊಂದು ಸಲ ನಾನು ಯಾವುದೋ ಒಂದು ದೇಶದ ಒಂದು ಇಮೇಲು, ನಾನು ವೃದ್ಧೆ, ನನಗೆ ಯಾರೂ ಇಲ್ಲ, ನನ್ನ ಸಮಸ್ತ ಆಸ್ತಿಗೆ ನಿಮ್ಮನ್ನು ನಾನು ವಿಲ್ ಬರೆದಿಟ್ಟಿದ್ದೇನೆ, ನೀವೇ ಅದಕ್ಕೆ ಕ್ಲೇಮ್ ಮಾಡುವಂಥವ್ರು ಅಂತ ಹೇಳಿ ಕೂಡ ಆ ರೀತಿ ಕೂಡ ಇಮೇಲ್ ಬಂದಿರತ್ತೆ. ಇದು ಈಗಲ್ಲ, ಎಷ್ಟೋ ವರ್ಷಗಳಿಂದ ಬರ್ತಿದೆ. ಬಟ್ ಮೊದಲು ಇಮೇಲ್ ಅಷ್ಟೇ ಆಗಿತ್ತು. ಈಗ ವಿಶಿಂಗ್ ಅಂದರೆ ಮೆಸೇಜಸ್ ಮುಖಾಂತರನೂ ಬರುತ್ತೆ, ವಾಟ್ಸಪ್ ಮುಖಾಂತರನೂ ಬರುತ್ತೆ, ಇನ್ನು ಹೊಸ ಹೊಸ ಯಾವುದ್ಯಾವುದು ಕಮ್ಯುನಿಕೇಷನ್ ಮಾಧ್ಯಮ ಇದೆ ಅದೆಲ್ಲದ್ರ ಮುಖಾಂತರವೂ ಬರುವಂಥದ್ದು. ಸೊ ಫೇಕ್ ಇಮೇಲ್ಸ್ ಸೆಂಡ್ ಮಾಡುವಂಥದ್ದು, ಸ್ಕ್ಯಾಮರ್ಸ್ ಸೆಂಡ್ ಫೇಕ್ ಇಮೇಲ್ಸ್ ಆರ್ ಮೆಸೇಜಸ್ ಅಪಿಯರಿಂಗ್ ಟು ಬಿ ಫ್ರಮ್ ಟ್ರಸ್ಟೆಡ್ ಬ್ರ್ಯಾಂಡ್ಸ್. ಅಂದರೆ ನಿಜವಾದ ಬ್ರ್ಯಾಂಡ್ಸ್ಗಳು ಹೇಳೋ ರೀತಿಯಲ್ಲಿ ಅವರು ಮೆಸೇಜ್ ಕಳಿಸ್ತಾರೆ, ಬಟ್ ಅದು ಸುಳ್ಳಾಗಿರುತ್ತೆ. ಆಯಿತಾ? ಸೊ ಇನ್ನೊಂದೇನಂತಂದರೆ, ಈಗ ಲೈಕ್ ಎಕ್ಸಾಂಪಲ್ ತೋರಿಸ್ತೇನೆ ನೋಡಿ. ಇದೊಂದು ಎಕ್ಸಾಂಪಲ್ಲು, ನಿಮ್ಮ ಯಾವುದೋ ಒಂದು ಏರ್ಟೆಲ್ ಅಕೌಂಟ್ ಇರ್ಬೋದು, ನಿಮ್ಮ ಏರ್ಟೆಲ್ ಅಕೌಂಟು ಎಕ್ಸ್ಪೈರ್ ಆಗ್ತಾ ಇದೆ, ಇಮಿಡಿಯೇಟ್ಲಿ ಲಾಗಿನ್ ಆಗಿ ಅಂತ ಹೇಳಿ ಇದೊಂದು ಲಿಂಕ್ ಕೊಡ್ತಾರೆ, ಕ್ಲಿಕ್ ಹಿಯರ್ ಅಂತ. ಈ ಲಿಂಕ್ ಇದೆಲ್ಲ, ಇದು ಡೇಂಜರಸ್ ಲಿಂಕ್. ಆಯಿತಾ? ಒಂದು ವೇಳೆ ಈ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ಅದು ಬೇರೆ ಯಾವುದೋ ವೆಬ್ಸೈಟಿಗೆ ಹೋಗುತ್ತೆ. ನೋಡಲಿಕ್ಕೆ ನಿಮ್ಮ ಏರ್ಟೆಲ್ ಇದ್ರ ಥರನೇ ಇರುತ್ತೆ, ಯಾವುದೋ ಒಂದು ಸಣ್ಣ ಇದು ನೋಡಿ, ಇದೆಲ್ಲ ಬೇರೆ ಬೇರೆ ಚೇಂಜ್ ಇರುವಂಥದ್ದು, myco.com ಅಂತ ಇದೆ. ಅಥವಾ ಕೆಲವೊಂದು ಸಲ ನನಗೆ ಎಷ್ಟೋ ಸಲ ನಾನು ನೋಡಿರುವಂಥದ್ದು, ನಮಗೆ ಆನ್ಲೈನ್ ಮಾರ್ಕೆಟಿಂಗ್ ಮುಖಾಂತರ ಬರುವಂಥ ಇಮೇಲ್ಸ್ ಎಲ್ಲ ಏನಿರುತ್ತೆ, ಕೆಲವೊಂದು ಈ ಕೊಡಾಕ್ ಕಂಪನಿಯಿಂದ ಬರುವಂಥದ್ದು ಅಥವಾ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗಳಿಂದ ಬರುತ್ತೆ. ಉದಾಹರಣೆಗೆ ರಿಲಯನ್ಸ್ ಕಂಪ್ನಿಯಿಂದ ಬಂದಿದೆ ಅಂತ ಹೇಳುವಂಥ ಮೆಸೇಜು, ಅದು reliance.com ಅಂತಲೇ ಇರುತ್ತೆ, ಬಟ್ ಎಲ್ಲೋ ಒಂದು ಕಡೆ ಸಣ್ಣ ಚೇಂಜ್ ಇರುತ್ತೆ. ಆಯಿತಾ? kakao.com ಅಂತ ಹಾಗೆಲ್ಲ ಇರುತ್ತೆ, ಒರಿಜಿನಲ್ ಜಿಮೇಲ್ ಸೋರ್ಸ್ ಇರೋದಿಲ್ಲ. ಕೆಲಸ ಒರಿಜಿನಲ್ ಜಿಮೇಲ್ ಸೋರ್ಸ್ ಇಟ್ಕೊಂಡು ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಗೊತ್ತಿಲ್ಲದಿರುವಂತಹ ಇಮೇಲ್ ಅಲ್ಲದೆ ಇರುವಂಥದ್ದು ಅಥವಾ ಸೋರ್ಸ್ ಅಲ್ಲದೆ ಇರುವಂಥದ್ದು ಯಾವುದೂ ಲಿಂಕನ್ನು ಈ ರೀತಿ ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ. ಇದು ಫುಲ್ ನಿಮ್ಮ ಅಕೌಂಟು ಹ್ಯಾಕ್ ಆಗುವಂಥ ಸಂಭವ ಇರುತ್ತೆ. ಟ್ರಸ್ಟೆಡ್ ಬ್ರ್ಯಾಂಡ್ಸ್ ಅಂತಲೇ ಕಳಿಸ್ಕೊಡ್ತಾರೆ. ಆಯಿತಾ? ಸೊ ಇಲ್ಲಿ ನೋಡಿ, ಫಿಶಿಂಗ್ ಈಸ್ ಅ ಸೈಬರ್ ಕ್ರೈಮ್ ಇನ್ ವಿಚ್ ಸ್ಕ್ಯಾಮರ್ಸ್ ಟ್ರೈ ಟು ಲೂರ್ ಯು ಇಂಟು ಗಿವಿಂಗ್ ಅಪ್ ಯರ್ ಪರ್ಸನಲ್ ಇನ್ಫಾರ್ಮೇಷನ್ ಬೈ ಇಂಪರ್ಸನೇಟಿಂಗ್ ಅ ಟ್ರಸ್ಟೆಡ್ ಸೋರ್ಸ್. ಅಲ್ಟಿಮೇಟ್ಲಿ ಏನಂದರೆ, ತಾವು ಟ್ರಸ್ಟೆಡ್ ಸೋರ್ಸ್ ಅಂತ ಹೇಳಿ ತೋರಿಸ್ಕೊಳ್ಳುವಂಥದ್ದು. ನಾವು SBI ಬ್ಯಾಂಕಿಂದ ಕಾಲ್ ಮಾಡ್ತಿದ್ದೇವೆ ಅಂತ ಹೇಳಿ, ಓಕೆ, ಅದರಿಂದ ನಿಮಗೆ OTP ಹೇಳುವಂಥದ್ದು, ಅದೆಲ್ಲೂ ಕೂಡ ಫಿಶಿಂಗ್ನ ಬೇರೆ ಬೇರೆ ಮೆಥಡೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಇತ್ತೀಚೆಗೆ ಒಂದು ವೆಬ್ ಸೀರೀಸ್ ಬಂದಿತ್ತು, ಜಮ್ತಾರ ಅಂತ ಹೇಳಿ. ಆ ಜಮ್ತಾರ ಹೇಳುವಂಥ ವೆಬ್ ಸೀರೀಸ್ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾವ ರೀತಿ ಸೈಬರ್ ಕ್ರೈಮ್ಸ್ಗಳು ಆಗ್ತವೆ ಅಂತ ಹೇಳುವಂಥದ್ದು. ಗೊತ್ತೇ ಆಗೋದಿಲ್ಲ ನಮಗೆ, ನಾವು ಎಲ್ಲ ಒಂದು ಫೋನ್ ಕಾಲ್ ಕೂಡ ನಿಜ ಅಂತಲೇ ತಿಳ್ಕೊಳ್ತೇವೆ. ಎಲ್ಲಿ ಅನವಶ್ಯಕ ನಮ್ಮ ಇನ್ಫಾರ್ಮೇಷನ್ನ ಕೇಳಲಿಕ್ಕೆ ಪ್ರಯತ್ನ ಪಡ್ತಾರೆ, ಅದೆಲ್ಲವೂ ಕೂಡ ಪಾಸಿಬಲ್, ಎಲ್ಲದೂ ಅಲ್ಲ, ಪಾಸಿಬಲ್ ಇದಾಗಿರ್ಬೋದು, ಸ್ಕ್ಯಾಮ್ ಅಲರ್ಟ್ ಇರ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಓಕೆ, ಸೊ ಹಾಗೆ ಇಲ್ಲೊಂದು ನೋಡಿ, ಇಲ್ಲಿ ಇನ್ನೊಂದು ರೀತಿಯ ಇಮೇಲ್. ಡಿಯರೆಸ್ಟ್ ಫ್ರೆಂಡ್, ಮೈ ನೇಮ್ ಇಸ್ ಜಾನ್ ಆ್ಯಂಡ್ ಐ ಆಮ್ ದ ವೆಲ್ತಿ ಬೆನಿಫ್ಯಾಕ್ಟರ್ ಆಫ್ ಮೈ ಗ್ರ್ಯಾಂಡ್ ಫಾದರ್ಸ್ ಇನ್ಹೆರಿಟೆನ್ಸ್. ಅಷ್ಟು ದುಡ್ಡು ಬಂದಿದೆ ಅಂತ ಹೇಳಿ, ಸೊ ನನ್ನ ಆಫರ್ ನಾನು ನಿಮ್ಗೆ ಕೊಡ್ತೇನೆ ಅಂತ ಹೇಳಿ ಕೊಡುವಂಥದ್ದು. ಕೆಲವರಿಗೆ ಏನನ್ಸುತ್ತೆ, ಅಂದರೆ ತುಂಬ ಕಷ್ಟದಲ್ಲಿರ್ತಾರೆ ಅಲ್ವಾ, ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ, ದೇವರೇ ಏನೋ ನಮಗೊಂದು ದಾರಿ ಮಾಡಿಕೊಟ್ಟ, ಹೇಗೋ ದುಡ್ಡು ಬರ್ತಾ ಇದೆ ಅಂತ ಹೇಳ್ಕೊಂಡು ನಾವು ತಿಳ್ಕೊಳ್ತೇವೆ.
ಅದು ಬೇಡ. ಈಗ ನೀವು ಕೆಲವು ಸಲ ಬ್ರೌಸ್ ಮಾಡ್ತಾ ಇರುವಾಗಲೇ ಒಂದು ಮೆಸೇಜ್ ಬರುತ್ತೆ ಇಲ್ಲಿ ಇಮೇಲಲ್ಲಿ ಅಥವಾ ವೆಬ್ಸೈಟಲ್ಲಿ ಬ್ರೌಸ್ ಮಾಡೋಗ್ಲೆ, ಕಾಂಗ್ರ್ಯಾಚುಲೇಷನ್ಸ್, ನೀವು 1,00,000 ಅಥವಾ 1,00,000 ಅಲ್ಲ, ಅದು ಫಾರಿನ್ ಕರೆನ್ಸಿಲಿ ಇರುತ್ತೆ, ಇಷ್ಟು ಅಮೌಂಟು ವಿನ್ ಆಗಿದ್ದೀರಿ 9999 ಔಟ್ ಆಫ್ ಸೋ ಮೆನಿ ಪರ್ಸನ್ಸ್ ಅಂತ ಹೇಳಿ. ಅದನ್ನು ಕೂಡ ಅಪ್ಪಿತಪ್ಪಿ ಕ್ಲಿಕ್ ಮಾಡ್ಲಿಕ್ಕೆ ಹೋಗಬೇಡಿ, ಅದೆಲ್ಲ ಫಾಲ್ಸ್ ಸ್ಕ್ಯಾಮ್. ಯಾವುದೇ ಕೂಡ ನಿಮ್ಮ ಬಡ್ಡಿ ದರ ಏನಿದೆಲ್ಲ, ಬ್ಯಾಂಕ್ ಬಡ್ಡಿ ದರ ಎಷ್ಟು 7-8% ಇಂಟ್ರೆಸ್ಟ್ ಬರುತ್ತೆ FD ಇಟ್ಟರೆ. ಹೆಚ್ಚು ಅಂದರೆ ಈಗ ಮ್ಯೂಚುವಲ್ ಫಂಡ್ಸ್ಗಳು ಅದು ಕೂಡ ಸ್ಕ್ಯಾಮ್ಸ್ ಆಗ್ತಾ ಇದೆ, ಬಟ್ ಜೆನ್ವಿನ್ ಮ್ಯೂಚುವಲ್ ಫಂಡ್ಸ್ಗಳು ಇರ್ತವೆ. ಹೆಚ್ಚು ಅಂದರೆ 10-14%ಗಳು ಇಷ್ಟು ಇಂಟ್ರೆಸ್ಟ್ ಬರುವಂಥದ್ದು ಮಾತ್ರ ಲೈಕ್ ಜೆನ್ವಿನ್ ಅಂತ ಹೇಳ್ಬೋದು. ಯಾರು 20% ನಿಮಗೆ ಇಂಟ್ರೆಸ್ಟ್ ರೇಟ್ ಕೊಡ್ತೇವೆ ಹೇಳುವಂಥದ್ದು, ಜಾಸ್ತಿ ರಿಟರ್ನ್ ಬರುತ್ತೆ ಅಂತ ಹೇಳ್ತಾರಲ್ಲ, ಅದೆಲ್ಲದು ಹೆಚ್ಚಾಗಿ 99% ಸ್ಕ್ಯಾಮೇ ಆಗಿರುತ್ತೆ. ಇನ್ನು ಕೆಲವೊಂದು ಸಲ ಮಾತ್ರ ಶೇರ್ಸಲ್ಲಿ ಹಾಕಿರುವಂಥದ್ದು ಲೈಕ್ ಶೇರ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಪಟ್ಟಾಗತ್ತೆ ಆಯಿತಾ. ಇತ್ತೀಚೆಗೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಆಯಿತು, ಇನ್ವೆಸ್ಟ್ಮೆಂಟ್ನ ಒಂದು ಕೆಲವೊಂದು ಇದು ಅದರಲ್ಲಿ ನಾವು ನೋಡ್ತೇವೆ, ಒಂದು ಲೈಕ್ 10-15 ಒಂದು ₹100 ಶೇರ್ ಇರುವಂಥದ್ದು, ಅದ್ರದ್ದು ವ್ಯಾಲ್ಯೂ ಒಂದೇ ಸಲ 2 ಲಕ್ಷ ಆಯಿತು. ಆವಾಗ ಎಷ್ಟೋ ಪಟ್ಟು ರಿಟರ್ನ್ ಬಂತು. ಅಂಥ ಕೇಸ್ ಆಗುವಂಥದ್ದು ಎಲ್ಲೋ ರೇರ್, ತುಂಬ ಕಮ್ಮಿ ಆಗುವಂಥದ್ದು. ಎಷ್ಟೋ ಕೋಟಿ ಜನಗಳಿಗೆ ಆ ರೀತಿ ಅದರದ್ದು ಬೆನಿಫಿಟ್ ಸಿಗ್ಬೋದು. ಬಿಟ್ಟರೆ ನಮ್ಮಂಥ ಕಾಮನ್ ವ್ಯಕ್ತಿಗಳು ಇಂಥ ಆಲೋಚನೆಯಿಂದ ದುಡ್ಡು ಕಳ್ಕೊಳ್ಳುವಂಥದ್ದೇ ಜಾಸ್ತಿ. ಓಕೆ, ಸೊ ಅದಕ್ಕೋಸ್ಕರ ಯಾವುದೇ ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಯಾರೇ ಒಂದು ಕ್ಲೇಮ್ ಮಾಡ್ತಾ ಇರಲಿ, ನಿಮಗೆ 20% 15%ಗಿಂತ ಜಾಸ್ತಿ ಹೇಳಿದರು. ಆ್ಯಕ್ಚುಲಿ ನಾರ್ಮಲ್ FD ರೇಟ್ ಅಂದರೆ 8-9% ಅಲ್ವಾ, ನೀವು FD ಹಾಕಿದರೆ. ಇನ್ನು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಎಲ್ಲ ಸೀನಿಯರ್ ಸಿಟಿಸನ್ಸ್ಗೆಲ್ಲ ಸ್ವಲ್ಪ ಒಂದು 8-9% ಜಾಸ್ತಿ ಇರುತ್ತೆ. ಸೊ ಆ ರೇಟ್ಗಿಂತ ತುಂಬ ಲೈಕ್ ಜಾಸ್ತಿ ಕೊಡ್ತಾ ಇದ್ದಾರೆ ಅಂತ ಹೇಳುವಂಥ ಕ್ಲೇಮ್ ಮಾಡ್ತಿದ್ದಾರೆ ಅಂತಂದರೆ ಸಮ್ವೇರ್ ಅದ್ರ ಸೋರ್ಸನ್ನು ಕಂಡುಹಿಡ್ಕೊಳ್ಳಿ. ಯಾಕೆಂದರೆ ಅವರಿಗೂ ಕೂಡ ದುಡ್ಡು ಎಲ್ಲಿಂದ ಬರಬೇಕು ಅಲ್ವಾ. ಸೊ ಆ ಸೋರ್ಸನ್ನು ಹುಡುಕಿ ಆಮೇಲೆ ನೀವು ಅದನ್ನು ಮುಂದುವರಿಸಿ, ಇಲ್ಲಾಂದರೆ ಪಾಸಿಬಲ್ ಸ್ಕ್ಯಾಮ್ ಅಲರ್ಟ್ ಆಗಿರುತ್ತೆ. ಸೊ ಇದೊಂದು ಫಿಶಿಂಗ್ ಅಟ್ಯಾಕ್ ಅಂತ ಒಂದು ಎಕ್ಸಾಂಪಲು. ಇನ್ನೊಂದು ಅದೇ ಲಾಟ್ರಿ ಆ್ಯಂಡ್ ಪ್ರೈಸ್ ಸ್ಕೀಮ್ ಅಂತ ಹೇಳಿ, ನಾನೀಗಷ್ಟೇ ಹೇಳ್ದಲ್ಲ, ನೀವು ಇಷ್ಟು ಲಾಟ್ರಿ ಗೆದ್ದಿದ್ದೀರಿ ಅಂತ ಹೇಳುವಂಥದ್ದು. ಈಗ ಎಷ್ಟೋ ನಾವು ಇತ್ತೀಚೆಗೆ ನೋಡ್ತೇವೆ, ಒಂದು 5-6 ವರ್ಷದಿಂದನೂ ಕೂಡ ಆಗಿತ್ತಿದು. ಕೆಲವೊಂದು ಫೇಮಸ್ ಟೂರಿಸ್ಟ್ ಕಂಪ್ನಿಗಳಿಂದ ನೀವು ಪ್ರೈಸ್ ಗೆದ್ದಿದ್ದೀರಿ ಅಂತ ಹೇಳಿ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನೀವೆಲ್ಲ ಬನ್ನಿ ಅಂತ ಹೇಳಿ ಅಲ್ಲಿ ಅವರ ಮಾರ್ಕೆಟಿಂಗ್ ಟೆಕ್ನಿಕ್ಸ್, ಅದು ಸ್ಕ್ಯಾಮ್ ಅಂತ ಹೇಳೋದಿಲ್ಲ, ನೀವು ದುಡ್ಡು ಕೊಡುವಂಥದ್ದಲ್ಲ, ಬಟ್ ಕೆಲವೊಂದು ಮಾರ್ಕೆಟಿಂಗ್ ಟೆಕ್ನಿಕ್ಸ್, ಡಾರ್ಕ್ ಮಾರ್ಕೆಟಿಂಗ್ ಪ್ರಾಕ್ಟೀಸ್ ಕೂಡ ಹೇಳ್ಬೋದು ಅದನ್ನು, ಆಯಿತಾ. ಸೊ ಅಲ್ಟಿಮೇಟ್ಲಿ ನೀವೇನು ಅವರ ಸಬ್ಸ್ಕ್ರಿಪ್ಷನ್ನು, ಅವರ ಒಂದು ಇದನ್ನು ನೀವು ಪರ್ಚೇಸ್ ಮಾಡುವಂಥದ್ದು, ಲೈಕ್ ಲೈಫ್ ಟೈಮ್ ಆಫರ್, ಲೈಫ್ ಟೈಮ್ ನೀವು ಟೂರಿಸಮ್ಗೆ ಹೋಗುವಂಥದ್ದು ಅದೆಲ್ಲ ಇರುವಂಥದ್ದು, ಆ ರೀತಿಯೆಲ್ಲ ಮಾಡ್ತಾರೆ. ಸೊ ಅದು ಒಂದು ಆಸ್ಪೆಕ್ಟು. ಬಟ್ ಕೆಲವೊಂದರಲ್ಲಿ ಲಾಟ್ರಿ ಸ್ಕ್ಯಾಮ್, ಪ್ರೊಸೆಸಿಂಗ್ ಚಾರ್ಜ್ ಅಂತ ಹೇಳಿ ನೀವು ಒಂದು ಇಷ್ಟು ರೂಪಾಯಿ ಕೊಡಬೇಕು ಈ ಲಾಟ್ರಿ ತೊಗೊಳ್ಳಿಕ್ಕೆ. ಆಕ್ಸಿಡೆಂಟ್ಲಿ ನಿಮಗೆ ಆಟೋಮೆಟಿಕ್ ಬಂದಿದೆ, ನೀವು ಕೇಳಬೇಕು ನಿಮ್ಮ ಡೇಟಾ ಎಲ್ಲಿ ಅಂತ ಹೇಳಿ. ನಿಮ್ಗೆ ಡೇಟಾ ಹೇಗೆ ಸಿಕ್ತು, ನನ್ನ ಫೋನ್ ನಂಬರ್ ಎಲ್ಲಿ ಸಿಕ್ತು ಅಂತ ಕೇಳಬೇಕು. ಆ ಡೇಟಾ ಏನಿದೆಲ್ಲ, ಡೇಟಾ ಇಸ್ ದ ನ್ಯೂ ಫ್ಯೂಯಲ್ ಅಂತ ಹೇಳ್ತಾರೆ. ಈಗ ಡೇಟಾನ ಎಷ್ಟೋ ದುಡ್ಡಿಗೆ ಮಾರಾಟ ಮಾಡ್ತಾರೆ. ಈಗ ನೀವೆಲ್ಲೋ ಮಾಲ್ಗೆ ಹೋಗಿ ನಿಮ್ಮ ಫೋನ್ ನಂಬರ್ ಬರೀತೀರಿ, ಡೀಟೇಲ್ಸ್ ಬರೀತೀರಿ, ಅದು ಫುಲ್ ಒಂದು ಲಿಸ್ಟ್ ಇರುತ್ತೆ. ಆ ಡೇಟಾವನ್ನು ಬೇರೆ ಯಾರೂ ಪರ್ಚೇಸ್ ಮಾಡ್ತಾರೆ. ಸೊ ಅದು ಒಂದು, ಈಗ ಫ್ಯೂಯಲ್ ಅಂದರೆ ಏನು, ಫ್ಯೂಯಲ್ ಅಂದರೆ ನಿಮ್ಮ ಪೆಟ್ರೋಲ್ ಡೀಸೆಲ್ಗೆ ಎಷ್ಟು ಬೆಲೆ ಇದೆ, ಅದೇ ಡೇಟಾ ಇಸ್ ದ ನ್ಯೂ ಫ್ಯೂಯಲ್ ಅಂತ ಹೇಳಿ. ಸೊ ಡೇಟಾ ಆದಷ್ಟು ಪರ್ಸ್ನಲ್ ಡೇಟಾ ಆದಷ್ಟು ನೀವು ಅದನ್ನು ಜಾಸ್ತಿ ಶೇರ್ ಮಾಡದೇ ಇರುವಂಥದ್ದೇ ಒಳ್ಳೆಯದು. ಓಕೆ, ನಿಮ್ಮ ಇಂಡಿವಿಜುವಲ್, ನೀವು ಮನೆಯಲ್ಲಿರುವಂಥದ್ದು, ಟೂರಿಗೆ ಹೋಗಿ ನೀವು ಅಂದರೆ ಕೆಲವರು ಹೋಮ್ ಟೂರ್ ಮಾಡ್ತಾರೆ. ಹೋಮ್ ಟೂರ್ ಮಾಡಿದಾಗ ಏನಾಗುತ್ತೆ, ಪ್ರತಿಯೊಂದು ಇದು ಕೂಡ ಗೊತ್ತಾಗುತ್ತೆ, ನಿಮ್ಮ ಮನೆಯ ಬೇರೆ ಬೇರೆ ಭಾಗಗಳು ಕೂಡ ಗೊತ್ತಾಗ್ತವೆ. ಓಕೆ, ಸೊ ಲೈಕ್ ಎಕ್ಸಾಂಪಲ್ ಹೇಳಿದ್ದು, ಅದನ್ನು ಸ್ಟೇಟಸಲ್ಲಿ ಶೇರ್ ಮಾಡ್ತೇವೆ, ನಾವು ಫೇಸ್ಬುಕ್ಕಲ್ಲಿ ಹಾಕ್ತೇವೆ. ಆವಾಗ ಏನಾಗುತ್ತೆ, ಇವ್ರ ಮನೇಲಿ ಇಲ್ಲ ಹೇಳುವಂಥ ಗೊತ್ತಾಗುತ್ತೆ. ಇದು ಆನ್ಲೈನ್ ಅಲ್ಲ, ಜಸ್ಟ್ ಆಫ್ಲೈನ್ ಆಗುವಂಥದ್ದು. ಬಟ್ ಆನ್ಲೈನ್ನ ಪ್ರೆಸೆನ್ಸ್ ಇದ್ದೇ ಇದೆ, ಆನ್ಲೈನ್ ಮುಖಾಂತರ ಗೊತ್ತಾಗತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಲಾಟ್ರಿ ಮತ್ತು ಪ್ರೈಸ್ ಸ್ಕ್ಯಾಮು ಒಂದು ರೀತಿಯ ವಿಧಾನ. ಎಕ್ಸಾಂಪಲ್ ನೋಡಿ, ಈ ರೀತಿಯೆಲ್ಲ ಮೆಸೇಜ್ ಬರುತ್ತೆ. ಸೊ ಅದಕ್ಕೋಸ್ಕರ ಬೇರೆ ಬೇರೆ ನೋಡಿ ಇವರು ಅದನ್ನು ಇಶ್ಯೂ ಮಾಡ್ತಾರೆ, ನಾವು ಅದಕ್ಕೆ ನೋಡಬೇಕು. ಈಗ ಸೈಬರ್ ಕ್ರೈಮ್ ಡಿವಿಷನ್ ಏನಿದೆ ಭಾರತದ್ದು, ಅವರೆಲ್ಲರೂ ಕೂಡ ಅಥವಾ ಬ್ಯಾಂಕ್ನವರು ಕೂಡ ಅದನ್ನು ಮೆಸೇಜ್ ಹಾಕ್ತಾ ಇರ್ತಾರೆ, ಸ್ಕ್ಯಾಮ್ ಆಗುತ್ತೆ, ಬಿವೇರ್ ಆಫ್ ಲಾಟ್ರಿ ಸ್ಕ್ಯಾಮ್. ನೋಡಿದ್ದು ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್ ಮಂತ್, ಅಕ್ಟೋಬರ್ ಇತ್ತೀಚೆಗಷ್ಟೇ ಆಗಿರುವಂಥದ್ದು. ಸ್ಕ್ಯಾಮರ್ಸ್ ಕ್ಲೇಮ್ ಯು ಹ್ಯಾವ್ ಒನ್ ಹ್ಯೂಜ್ ಲಾಟ್ರಿ ಪ್ರೈಸ್ ಬಟ್ ಆಸ್ಕ್ ಫಾರ್ ಅಪ್ಫ್ರಂಟ್ ಮನಿ ಟು ಕ್ಲೇಮ್ ಇಟ್. ನಿಮಗೆ 10 ಲಕ್ಷ ಬಂದಿದೆ, ಬಟ್ ಈಗ ನಂಗೊಂದು 50,000 ಕೊಡಿ ಪ್ರೊಸೆಸಿಂಗ್ ಚಾರ್ಜ್ ಅಂತ, ಅದು ನಿಮಗೆ ಮತ್ತೆ ರೀಫಂಡ್ ಮಾಡ್ತೇವೆ ಅಂತ ಹೇಳ್ತಾರೆ. ಅದು ಅಲ್ಲ, ನಿಮ್ಮ 50,000 ಹೋದಾಗೆ ಮತ್ತೆ ಬರೋದಿಲ್ಲ ಅದು, ಆಯಿತಾ. 10 ಲಕ್ಷನೂ ಗೆದ್ದಿಲ್ಲ, ಏನೂ ಇಲ್ಲ ನಿಮಗೆ, ಆಯಿತಾ. ಸೊ ಈ ರೀತಿ ಮೆಸೇಜಸನ್ನು ಕಳಿಸ್ತಾರೆ. ಇದು ಒಂದು ರೀತಿಯ ಆನ್ಲೈನ್ ಸ್ಕ್ಯಾಮು. ಇನ್ನೊಂದು ಎಮೋಷನಲ್ ಮ್ಯಾನಿಪುಲೇಷನ್ ಸ್ಕೀಮ್. ಇದು ಲೈಕ್
ಆನ್ಲೈನ್ ಆಗಬೇಕಂತ ಇಲ್ಲ, ಬಟ್ ಎಷ್ಟೋ ಸಲ ಏನಾಗ್ತದೆ ಅಂತಂದರೆ ಫೇಕ್ ಐಡೆಂಟಿಟಿ, ಫೇಕ್ ಇನ್ಸ್ಟಾ, ಫೇಕ್ ಫೇಸ್ಬುಕ್ ಪ್ರೊಫೈಲ್ ಮಾಡಿಕೊಂಡು ಫ್ರೆಂಡ್ಸ್ ಆಗ್ತಾರೆ ಆಯಿತಾ. ಫ್ರೆಂಡ್ಸ್ ಆಗಿ ಇದು ಒಂದು ಬೇರೆ ಬೇರೆ ಥರದ್ದಿದೆ. ಇದು ಮಾಡಿ ಫ್ರೆಂಡ್ಸ್ ಹಾಕ್ಕೊಂಡು ನಮಗೆ ಅರ್ಜೆನ್ಸಿ ಇದೆ ದುಡ್ಡು ಕೊಡಿ ಅಂತ ಹೇಳಿ ಕೇಳ್ತಾರೆ ಫೇಸ್ಬುಕ್ ಮುಖಾಂತರವೇ. ದೇ ಸಾಲಿಸಿಟ್ ಮನಿ, ಸಮ್ ಅರ್ಜೆನ್ಸಿ ಹೇಳ್ತಾರೆ, ಆಕ್ಸಿಡೆಂಟ್ ಆಗಿದೆ, ನನ್ನ ತಾಯಿ ಆಸ್ಪತ್ರೆಯಲ್ಲಿದ್ದಾರೆ, ಲೈಫ್ ಆ್ಯಂಡ್ ಡೆತ್ತಲ್ಲಿದ್ದಾರೆ, ಈ ರೀತಿ ಎಲ್ಲ ಹೇಳಿ ಮನಿ ಕ್ಲೇಮ್ ಮಾಡುವಂಥದ್ದು. ಅಥವಾ ಏನು ಮಾಡ್ತಾರೆ, ಈಗ ಉದಾಹರಣೆಗೆ ಇತ್ತೀಚೆಗೆ ಎಷ್ಟೋ ರೀಸೆಂಟಾಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಹೆಸರಲ್ಲೇ ಇದಾಗಿತ್ತು. ನಿಮ್ಮ ಫೋನ್ ನಂಬರನ್ನು ಹ್ಯಾಕ್ ಮಾಡಿ, ನಿಮ್ಮ ಅದು ಹೇಗೋ ಅದನ್ನು ಆಕ್ಸೆಸ್ ತೊಗೊಂಡು ನಿಮ್ಮಿಂದ ಮೆಸೇಜ್ ಹೋಗುವಾಗೆ ಮಾಡ್ತಾರೆ. ಓಕೆ, ನನಗೊಂದು 5,000 ಅರ್ಜೆಂಟಾಗಿ ಕೊಡಿ, ನಾನು ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ನನ್ನ ಹತ್ರ ಬೇರೆ ಏನೂ ದುಡ್ಡಿಲ್ಲ, ಪರ್ಸ್ ಇಲ್ಲ, ಕೀ ಇಲ್ಲ ಅಂತ ಹೇಳಿ ನಿಮ್ಮ ಹೆಸರು ಮುಖಾಂತರನೇ ಕಳಿಸುವಂಥ ಇದು ಕೂಡ ಇರುತ್ತೆ. ಎಮೋಷನಲ್ ಮ್ಯಾನಿಪ್ಯುಲೇಷನ್ ಅಂತ ಹೇಳುವಂಥದ್ದು ಸ್ಕ್ಯಾಮ್. ಸೊ ಅದಕ್ಕೋಸ್ಕರ ಅನ್ನೋನ್ ರಿಕ್ವೆಸ್ಟ್, ಅನ್ನೋನ್ ಇದನ್ನು ಮೆಸೇಜ್ ಮಾಡಲಿಕ್ಕೆ ಹೋಗಬೇಡಿ. ಯಾರ ಜೊತೆನೂ ಅದನ್ನು ಕಾನ್ವರ್ಸೇಷನ್ ಮಾಡಲಿಕ್ಕೆ ಹೋಗಬೇಡಿ ಯಾವತ್ತೂ ಸಹ. ಹಾಗಿದ್ದರೂ ಸಹ ಯಾರ್ದಾದ್ರೂ ಮೆಸೇಜ್ ಬಂತು ಆದರೂ ಸಹ ಅದನ್ನು ವೆರಿಫಿಕೇಷನ್ ಮಾಡ್ಕೊಳ್ಳಿ. ಬೇರೆ ನಿಮ್ಮ ಪರಿಚಯದವ್ರ ಮುಖಾಂತರ ಅಥವಾ ಪರ್ಸನಲ್ ವಿಸಿಟ್ ಕೊಟ್ಟು ಅಥವಾ ಬೇರೆ ಫೋನ್ ನಂಬರ್ ಮುಖಾಂತರ ಚೆಕ್ ಮಾಡಿಕೊಂಡು ಆಮೇಲೆ ದುಡ್ಡನ್ನು ಕೊಡಿ. ಯಾಕೆಂದರೆ ರಿಯಲ್ ಎಮರ್ಜೆನ್ಸಿ ಸಿಚುವೇಶನ್ ಇರ್ಬೋದು, ನಿಮ್ಮ ಫ್ರೆಂಡ್ಸೇ ಮೆಸೇಜ್ ಮಾಡಿರ್ಬೋದು, ಅದು ಯಾರು ಅಂತ ಹೇಳಿ ವೆರಿಫಿಕೇಷನ್ ಯಾವಾಗಲೂ ಒಳ್ಳೆಯದು. ಒಂದೇ ಹಂತದಲ್ಲಿ ಮಾಡುವಂಥದ್ದು ಭಾಳ ತಪ್ಪಾಗತ್ತೆ. ಇನ್ನೊಂದು ಜಾಬ್ ಸ್ಕ್ಯಾಮ್. ಇದು ಕೂಡ ನೋಡಿ ಎಷ್ಟೋ ಜಾಬ್ ಇದೇನು ಬರುತ್ತೆ, ಫೇಕ್ ಜಾಬ್ಸ್, ಸುಮ್ಮನೆ ಫೇಕ್ ಜಾಬ್ಸ್ಗಳ ಅಲರ್ಟ್ ಕೊಟ್ಟಿರ್ತಾರೆ. ಇಂತಿಂಥ ಜಾಬ್ ನಿಮಗೆ, ನೀವು ಸೆಲೆಕ್ಟ್ ಆಗಿದ್ದೀರಿ, ಸೆಲೆಕ್ಟ್ ಆಗಲಿಕ್ಕೆ ನಿಮ್ಮ ಆಧಾರ್ ಡೀಟೇಲ್ಸ್ ಕೊಡಿ, ನಿಮಗೆ OTP ಬರುತ್ತೆ, ಅದನ್ನು ಹೇಳಿ, ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತೇವೆ, ಪ್ಲಸ್ ಒಂದು ಪ್ರೊಸೆಸಿಂಗ್ ಫೀಸ್ ಕೊಡಿ, ಅಥವಾ ನಿಮ್ಮನ್ನು ಫ್ಲೈಟಲ್ಲಿ ನಾವು ಫ್ಲೈಟಲ್ಲಿ ಕರೆಸ್ಕೊಂಡು ಇಂಟರ್ವ್ಯೂ ಮಾಡ್ತೇವೆ, ಫ್ಲೈಟ್ ಟಿಕೆಟ್ ಮಾತ್ರ ನೀವೇ ಬೇರ್ ಮಾಡಬೇಕು, ಸೊ ಫ್ಲೈಟ್ ಟಿಕೆಟ್ ದುಡ್ಡನ್ನು ಕೊಡಿ. ಜಾಬ್ ಸ್ಕ್ಯಾಮ್ಸ್ ಇದೆಲ್ಲ. ಓಕೆ, ಸೊ ನನಗೆ ಒಂದು 7-8 ವರ್ಷದ ಹಿಂದೆ ಒಂದು ಬಂದಿತ್ತು, ಮಾರುತಿ ಸುಜುಕಿ ಕಂಪ್ನಿಯಿಂದ 43,000 ರೂಪಾಯಿ ಆಫರ್ ಸುಮ್ಮನೆ, ಬಟ್ 17,000 ಐ ಹ್ಯಾಡ್ ಟು ಪೇ. ನಾನು ಮಾಡಲಿಲ್ಲ, ಅಂದರೆ ನನಗಿತ್ತು ಕಂಡೀಷನ್ಸ್. 17,000 ರೂಪಾಯಿ ನೀವು ಏರ್ ಇದು ಏನು ಹೇಳ್ತಾರೆ, ಫ್ಲೈಟಲ್ಲಿ ಹೋಗಲಿಕ್ಕೆ ನೀವು ಪೇ ಮಾಡಬೇಕಂತ ಹೇಳಿ. ಸೊ ಎಲ್ಲಿ ನಾವು ದುಡ್ಡು ಕಟ್ಟಲಿಕ್ಕೆ ಬರುತ್ತಲ್ಲ, ಈಗ ಬ್ಯಾಂಕಲ್ಲಾದರೆ ನಿಮ್ಮ ದುಡ್ಡು ಕೊಟ್ಟು ನೀವು ಡೆಪಾಸಿಟ್ ಮಾಡಿ ಅದು ದುಡ್ಡು ವಾಪಸ್ ಬರುತ್ತೆ, ಅದು ಬೇರೆ. ಬಟ್ ನಿಮ್ಗೆ ಏನಾದರೂ ಪಡ್ಕೊಳ್ಬೇಕಂದ್ರೆ ನೀವು ದುಡ್ಡು ಕೊಡ್ತೀರಿ ಅಂದರೆ ಅದು ಪಡ್ಕೊಳ್ಳುವಂಥದ್ದಲ್ಲ, ಅದು ಕಳ್ಕೊಳ್ಳುವಂಥದ್ದು. ಈ ಒಂದು ಸಿಂಪಲ್ ರೂಲನ್ನು ನೆನ್ಪಿಟ್ಕೊಳ್ಳಿ ಯಾವಾಗಲೂ. ಓಕೆ, ಇದೊಂದು ಜಾಬ್ ಸ್ಕ್ಯಾಮ್. ಈ ರೀತಿ ಸುಳ್ಳು ಪಾಪ ಎಷ್ಟೋ ಜನ ಆಸ್ಪಿರೆಂಟ್ಸ್ ಇರ್ತಾರೆ, ಜಾಬಿಗೋಸ್ಕರ ತುಂಬ ಕಷ್ಟದಲ್ಲಿ ಇದು ಮಾಡ್ತಿರ್ತಾರೆ. ಅವ್ರ ಹತ್ರ ಎಷ್ಟು ಇದು ಈ ರೀತಿ ಕೇಸಸ್ಗಳಿವೆಲ್ಲ, ಎಷ್ಟು ಲೈಕ್ ಐಸೆ. ನಾವೊಂದು ತುಂಬ ವರ್ಷದ ಹಿಂದೆ ಸೈಬರ್ ಕ್ರೈಮಿಂದ ಒಂದು ಇದು ಮಾಡಿದ್ದೆ ವಿಡಿಯೋ, ಅದನ್ನು ನೋಡಿಕೊಂಡು ಈಗಲೂ ಸಹ ಎಷ್ಟೋ ಜನ ಪಾಪ ಹೇಳ್ತಾರೆ ಜಾಬ್ ಸ್ಕ್ಯಾಮ್ಸ್ ಯಾವ್ಯಾವ ರೀತಿ ಆಗತ್ತೆ ಅಂತ ಹೇಳಿ. 10,000 15,000 ಅಲ್ಲ, ಲಕ್ಷಗಟ್ಟಲೆ. ಓಕೆ, ತುಂಬ ಇದು ಒಂದಲ್ಲ, ಒಬ್ರಿಬ್ರ ಕಥೆ ಅಲ್ಲ ಇದು, ಆಯಿತಾ. ಅದಕ್ಕೋಸ್ಕರ ಬಹಳ ಒಂದು ಕಾಳಜಿಯಿಂದ ನಾನು ಈ ವಿಡಿಯೋನ ಮಾಡ್ತಿದ್ದೇನೆ. ದಯವಿಟ್ಟು ಬಹಳ ಜಾಗರೂಕತೆಯಿಂದ ಇರಿ. ನಿಮ್ಮ ಆನ್ಲೈನ್ ಏನಿದೆಲ್ಲ, ವಯಸ್ಸಾದವರು ಅಂತ ಅಷ್ಟೇ ಅಲ್ಲ, ಎಷ್ಟೋ ವಿದ್ಯಾವಂತರು ಆನ್ಲೈನಲ್ಲಿ ಬಹಳ ಲೈಕ್ ಟೆಕ್ ಸ್ಯಾವಿ ಅಂತ ಹೇಳ್ತಾರಲ್ಲ, ಅಂಥವರು ಸಹ ಮೋಸ ಹೋಗಿದ್ದಾರೆ, ಗೊತ್ತೇ ಆಗೋದಿಲ್ಲ ಆಯಿತಾ. ಫಾರಿನಲ್ಲಿ ಎಜುಕೇಷನ್ ಕೊಡಿಸ್ತೇವೆ ಅಂತ ಹೇಳಿ, ಜಾಬ್ ಕೊಡಿಸ್ತೇವೆ ಅಂತ ಹೇಳಿ ಎಷ್ಟೋ ಲೋನ್ ಮಾಡಿಸಿ, ಆನ್ಲೈನ್ ಲೋನ್ ಸ್ಕ್ಯಾಮ್ ಅದೊಂದು. ಈಗ ಬ್ಯಾಂಕಲ್ಲಾದರೆ ಲೋನ್ ರಿಜೆಕ್ಟ್ ಆಗಿಬಿಡುತ್ತೆ ಕೆಲವೊಂದು ಸಲ ಅಲ್ವಾ, ಕ್ರೆಡಿಟ್ ರೇಟಿಂಗ್ ಎಲ್ಲ ಸರಿ ಇಲ್ದಿದ್ರೆ. ಸೊ ಅದಕ್ಕೇನು ಮಾಡ್ತಾರೆ, ಲೋನ್ ಮಾಡ್ತಾರೆ. ಬೇರೆ ಆನ್ಲೈನ್ ಆ್ಯಪ್ಸ್ಗಳೆಲ್ಲ ಇರ್ತವೆ, ಅದ್ರ ಮುಖಾಂತರ ಹೋಗ್ತವೆ. ಆ ಆನ್ಲೈನ್ ಆ್ಯಪ್ಗಳು ಬರೀ ದುಡ್ಡಲ್ಲ, ನಿಮ್ಮ ಪರ್ಸನಲ್ ಡೇಟಾ ಎಲ್ಲ ಕದಿಯುವಂಥ ಇದನ್ನು ಇನ್ಸ್ಟಾಲ್ ಮಾಡಿಬಿಡ್ತಾರೆ ನಿಮ್ಮ ಮೊಬೈಲಲ್ಲಿ, ಗೊತ್ತೇ ಆಗೋದಿಲ್ಲ. ಆಮೇಲೆ ನಿಮ್ಮ ಪರ್ಸ್ನಲ್ ನಂಬರು, ಫೋನ್ ನಂಬರ್ ಇಟ್ಕೊಂಡು ಅದನ್ನು ಮಾರ್ಫ್ ಮಾಡಿ ನಿಮ್ಮ ಒಂದು ಫೋಟೋನ ಬೇರೆ ಯಾವುದೋ ಒಂದು ಅಶ್ಲೀಲ ಫೋಟೋಗೆ ಅಂಟಿಸಿ ನಿಮ್ಮ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿ, ಅದೇ ಫೋಟೋನ ನಿಮ್ಮ ವಾಟ್ಸಪ್ ಗ್ರೂಪ್, ನಿಮ್ಮ ಫ್ರೆಂಡ್ಸ್ ಲಿಸ್ಟ್ ಹೇಗೂ ಇರುತ್ತೆ, ಅವ್ರ ಹತ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ, ಮೆಸೇಜಸ್ ಇರುತ್ತೆ, ಅವರೇ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಆ ಫೋಟೋಸನ್ನು ಲೀಕ್ ಮಾಡ್ತವೆ ಹೇಳುವಂಥ ಈ ರೀತಿ ಕೂಡ ಆಗಿದೆ. ಚೈನೀಸ್ ಆ್ಯಪ್ ಲೋನ್ ಸ್ಕ್ಯಾಮ್ ಅಂತಲೇ ನಾವು ಒಂದೆರಡು ವರ್ಷಗಳಿಂದ ನೋಡಿದ್ವಿ ಅದು, ಆಯಿತಾ. ಇದೊಂದು ರೀತಿಯ ಸ್ಕ್ಯಾಮ್. ಸೊ ಅದಕ್ಕೋಸ್ಕರ ನಿಮಗೆ ಅದು ಜಾಬ್ ಆಫರ್ ನಿಜವಾ ಅಲ್ವಾ ಅಂತೇಳಿ ಗೊತ್ತಾದರೆ ಆವಾಗ ಕಂಪ್ನಿಗೆ ಕಾಲ್ ಮಾಡಿ. ಕಂಪ್ನಿ ಅಂದರೆ ಹೇಗೆ, ಅಲ್ಲಿ ಅವ್ರು ಕೊಟ್ಟಿರೋ ಡೀಟೇಲ್ಸಲ್ಲಿರುವಂಥ ಕಂಪ್ನಿ ಅಲ್ಲ, ನಿಮ್ಮ ಸ್ಕ್ಯಾಮರ್ಸ್ ಕೊಟ್ಟಿರ್ತಾರಲ್ಲ, ಆಫರ್ ಲೆಟ್ರಲ್ಲಿ ಕೊಟ್ಟಿರುವಂಥ ಆ ನಂಬರ್ಗೆ ಕಾಲ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಬೇರೆ ಸೋರ್ಸಿಂದ ಆ ಕಂಪ್ನಿ ನಂಬರ್ ಸಿಗತ್ತಾ ಅಂತ ನೋಡಿ
ಆವಾಗ ಅಲ್ಲಿ ಕಾಲ್ ಮಾಡಿ ನೋಡಿ, ಬೇರೆ ಸೋರ್ಸ್ ಮುಖಾಂತರ ಟ್ರೈ ಮಾಡಿ. ಯಾಕೆಂದರೆ ಅವರೇ ಕೊಟ್ಟಿರೋ ಫೋನ್ ನಂಬರ್ ಆಫ್ಕೋರ್ಸ್ ಅದು ಕಂಪ್ನಿದ ಇಲ್ವೋ ನಮಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಇದು ಒಂದು ಇನ್ನೊಂದು ಟೆಕ್ ಸಪೋರ್ಟ್ ಸ್ಕ್ಯಾಮ್. ಇದು ಕೂಡ ಬಹಳಷ್ಟು ಆಗ್ತವೆ. ನೀವು ಆನ್ಲೈನಲ್ಲಿ ಬುಕ್ ಮಾಡ್ತೀರಿ ಅಲ್ವಾ, ಆನ್ಲೈನಲ್ಲಿ ಬುಕ್ ಮಾಡಿದಾಗ ಅಂದರೆ 2-3 ಥರ ಇದೆ. ಒಂದು ಹೇಗಂತಂದರೆ ನಾವು ನಿಮಗೆ ಟೆಕ್ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಅನವಶ್ಯಕವಾಗಿ ನಿಮ್ಮ ಪಿ ಸಿ ಏನಿದೆ ಇದು ಇಷ್ಟು ವೈರಸ್ ಆಗಿದೆ, ಇದನ್ನು ನಾವು ಸರಿ ಮಾಡಿಕೊಡ್ತೇವೆ, ಆ್ಯಂಟಿ ವೈರಸ್ ನಾವು ಇದು ಮಾಡಿಕೊಡ್ತೇವೆ ಅಂತ ಹೇಳುವಂಥದ್ದು. ಅಥವಾ ನಿಮ್ಮ ವೆಬ್ಸೈಟಲ್ಲಿ ಈ ರೀತಿ ಪ್ರಾಬ್ಲಮ್ ಇದೆ, ಈ ರೀತಿ ನಾವು ಅದನ್ನು ಹೆಲ್ಪ್ ಮಾಡ್ತೇವೆ ಅಂತೇಳಿ ಸುಮ್ಮನೆ ಅನವಶ್ಯಕವಾಗಿ ಟೆಕ್ ಸಪೋರ್ಟ್ ಅಂತ ಮಾಡ್ತೇವೆ ಹೇಳ್ತಾರೆ. ಅನ್ನೆಸೆಸರಿ ಚಾರ್ಜಸ್ಗಳನ್ನು ತೊಗೊಳ್ತಾರೆ. ಅಥವಾ ಇನ್ನೊಂದು ಏನಂತಂದರೆ, ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀರಿ, ಬೇಕಂತ ಅದು ಡಿಫೆಕ್ಟಿವ್ ಪ್ರಾಡಕ್ಟ್ ಇರುತ್ತೆ ಆಯಿತಾ. ಆ ಡಿಫೆಕ್ಟಿವ್ ಪ್ರಾಡಕ್ಟನ್ನು ನೀವು ರಿಟರ್ನ್ ಮಾಡಲಿಕ್ಕೆ ಅಲ್ಲಿಯ ಕಾಲ್ ಸೆಂಟರ್ಗೆ ಕಾಲ್ ಮಾಡ್ತೀರಿ ಅಲ್ವಾ. ಕಾಲ್ ಸೆಂಟರ್ಗೆ ಕಾಲ್ ಮಾಡಿದಾಗ ಆವಾಗ ಅವರಿಗೆ ನಿಮ್ಮ ಇನ್ಫಾರ್ಮೇಷನ್ ತೊಗೊಳ್ತಾರೆ. ಸೊ ಅದು ಕೂಡ ಆನ್ಲೈನ್, ಇದು ಕೂಡ ನಮ್ಗೆ ಯಾವುದು ನಿಜ ಸುಳ್ಳು ಅಂತಲೂ ಗೊತ್ತಾಗೋದಿಲ್ಲ, ಆ ರೀತಿ ಮೋಸ ಮಾಡ್ತಾರೆ. ಬೇಕಂತ ಡಿಫೆಕ್ಟಿವ್ ಪ್ರಾಡಕ್ಟ್ಸನ್ನು ಕಳಿಸಿ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಬೇಕಂತ ನೀವು ಆನ್ಲೈನಲ್ಲಿ ಯಾವುದು ಪರ್ಚೇಸ್ ಮಾಡ್ತೀರಿ, ಒಂದು ಮೊಬೈಲ್ ಫೋನ್ನ ಮೊಬೈಲ್ ಬೇಡ, ಒಂದು ಡ್ರೆಸ್ ಪರ್ಚೇಸ್ ಮಾಡ್ತೀರಿ ಅಂತ ತಿಳ್ಕೊಳ್ಳಿ. ಅದು ಏನೋ ಡಿಫೆಕ್ಟಿವ್ ಇರುತ್ತೆ, ಅವರು ಬೇಕಂತ ಡಿಫೆಕ್ಟಿವ್ ನಿಮಗೆ ಕಳಿಸ್ಕೊಡ್ತಾರೆ, ಯಾಕೆಂದರೆ ನೀವು ವಾಪಸ್ ಅವರಿಗೆ ಕಾಲ್ ಮಾಡಲಿ ಅಂತ ಹೇಳಿ. ಸೊ ವಾಪಸ್ ಕಾಲ್ ಮಾಡಿದಾಗ ಏನು ಮಾಡ್ತಾರೆ ಅವರು, ನಿಮ್ಮ ಹತ್ರ ಎಲ್ಲ ಇನ್ಫಾರ್ಮೇಷನ್ ತೊಗೊಳ್ತಾರೆ. ನಮಗೆ ಅದು ಪ್ರೊಸೆಸ್ ಮಾಡಬೇಕಲ್ಲ, ರೀಫಂಡ್ ಮಾಡಬೇಕಲ್ವಾ. ಸೊ OTP ಹೇಳಿ, ನಿಮ್ಮ ಫೋನ್ ನಂಬರ್ ಹೇಳಿ, ನಿಮ್ಮ ಅಕೌಂಟ್ ನಂಬರ್ ಹೇಳಿ ಅಂತ ಹೇಳಿ. ಸೊ ನೀವಾಗೇ ಹೋಗಿ ಹಳ್ಳಕ್ಕೆ ಬಿದ್ದಾಗೆ ಆಗತ್ತೆ. ಸೊ ಅದು ಒಂದು ಮೆಥಡ್ ಇದು ಆಯಿತಾ, ಮೋಸ ಮಾಡುವಂಥದ್ದು. ಸೊ ಈ ರೀತಿ ಮೆಸೇಜಸ್ ಕಳಿಸ್ತಾರೆ, ನೀವು ನೋಡಿರ್ಬೋದು, ವಾರ್ನಿಂಗ್, ವೈರಸ್ ಡಿಟೆಕ್ಟೆಡ್, ಸುಳ್ಳು ಮೆಸೇಜ್ ಅದು ಆಯಿತಾ. ಸೊ ಜೆನ್ವಿನ್ ನಿಮ್ಮ ಆ್ಯಂಟಿವೈರಸ್ ಸಾಫ್ಟ್ವೇರ್ ಹಾಕ್ಕೊಳ್ಳಿ. ಅಥವಾ ಸುಮ್ಮನೆ ಇದೆಲ್ಲ ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಪರಿಚಯ ಇರುವಂತಹ ಟೆಕ್ನಿಕಲ್ ಯಾರು ಇರ್ತಾರೆ ಅವ್ರ ಹತ್ರ ನಿಮ್ಮ ಕಂಪ್ಯೂಟರ್ನ ಸರಿ ಮಾಡಿಸ್ಕೊಳ್ತಾ ಹೋಗಿ, ಸೊಲ್ಯೂಷನ್ ಹೇಳ್ತಾ ಇರುವಂಥದ್ದು. ಹಾಗೆ ಇನ್ನೊಂದು ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್. ನಾನು ಆವಾಗಲೇ ಹೇಳಿದಾಗೆ ಯಾವ ರೀತಿಯಲ್ಲಿ ನಿಮ್ಮ ಹಣವನ್ನು ಡಬಲ್ ಮಾಡಿಕೊಡ್ತೇವೆ ಅಂತ ಹೇಳುವಂಥದ್ದು 30 ದಿನದಲ್ಲಿ. ಈ ರೀತಿ ಎಲ್ಲ ಏನಿದೆಲ್ಲ ಎಕ್ಸೆಪ್ಟ್ ಶೇರ್ಸ್, ಅದೇ ಶೇರ್ಸ್ ಎಲ್ಲ ಆಗುವಂಥದ್ದು. ಈ ಶೇರ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ ಮಾಡ್ತೇವೆ, ನಾವಿಷ್ಟು ಗೇನ್ಸ್ ಕಳೆದ ವರ್ಷದಲ್ಲಿ ತೊಗೊಂಡಿದ್ದೇವೆ ಹೇಳುವಂಥದ್ದೆಲ್ಲ ಈಗ ಬ್ರೋಕರ್ಸ್, ಸ್ಟಾಕ್ ಬ್ರೋಕರ್ಸ್ ಎಲ್ಲ ಹೇಳ್ತಾರೆ. ಅದರಲ್ಲೂ ನೋಡಿ, ಅದಕ್ಕೋಸ್ಕರ ಸೆಬಿ ಅಂತ ಏನಿದೆ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಅದು ರಿಜಿಸ್ಟರ್ಡ್ ಸ್ಟಾಕ್ ಬ್ರೋಕರ್ಸ್ ಅಂತಲೇ ಮಾಡಿದೆ. ಸೊ ಅಂಥವರಿಂದ ಮಾತ್ರ ನಾವು ಚೆಕ್ ಮಾಡಬೇಕು. ನಾವು ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ಇವರು ನಿಜವಾದ ಸ್ಟಾಕ್ ಬ್ರೋಕರ್ಸಾ ಅಥವಾ ಸುಳ್ಳು ಕ್ಲೇಮ್ ಮಾಡ್ತಾ ಇರೋ ಇಂಥವ್ರ ಅಂತ ಹೇಳಿ. ಯಾಕೆಂದರೆ ದುಡ್ಡು ತೊಗೊಂಡು ಅವರೆಲ್ಲ ಕಳೀತಾರೆ ಅಂತ ಅಲ್ಲ, ಬಟ್ ಕೆಲವೊಂದು ಸಲ ಕೊಲ್ಯಾಪ್ಸ್ ಆಗುತ್ತೆ. ಈಗ ನೋಡಿ, ಇತ್ತೀಚೆಗಷ್ಟೇ ಅಮೆರಿಕಾ ಎಲೆಕ್ಷನ್ ಆದಾಗ, USA ಎಲೆಕ್ಷನ್ ಆದಾಗ ವೇರಿ ಆಗುತ್ತೆ. ಎಷ್ಟು ಕೆಲವೊಂದು ಸಲ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ, ಕೆಲವೊಂದು ಸಲ ಶೇರ್ಸ್ ಜಾಸ್ತಿ ಆಗುತ್ತೆ. ಸೊ ಯಾವುದೇ ನೆನ್ಪಿಟ್ಕೊಳ್ಳಿ, ನಾರ್ಮಲ್ ರಿಟರ್ನ್ಸ್ ಓಕೆ, ಅನ್ರಿಯಲಿಸ್ಟಿಕ್ ರಿಟರ್ನ್ಸ್ ಇದ್ದರೆ ನಿಮ್ಗೆ ಅತ್ಯಧಿಕವಾಗಿ ದುಡ್ಡು ಬರುತ್ತೆ ಅಂತ ಹೇಳುವಂಥದ್ದೆಲ್ಲ ಕೂಡ ಲೈಕ್ ಮೋಸ್ಟ್ ಆಫ್ ದ ಟೈಮ್ ಮೋಸ. ಎಕ್ಸೆಪ್ಟ್ ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ಸ್ ಬ್ರೋಕರ್ಸ್ ಇರ್ತಾರೆ, ಎಕ್ಸೆಪ್ಟ್ ರಿಜಿಸ್ಟರ್ಡ್ ಇದಿರ್ತಾರಲ್ವಾ, ಅದು ಅಟ್ ರಿಸ್ಕ್ ಫ್ಯಾಕ್ಟರ್ ನೋಡಬೇಕು. ಕೆಲವೊಂದು ಹೈ ರಿಸ್ಕ್ ಫ್ಯಾಕ್ಟರ್ ಅಂತ ಇರುತ್ತೆ, ಅದಕ್ಕೆ ಮೀಟರ್ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀವು ಸ್ಟಡಿ ಮಾಡಬೇಕು. ಮ್ಯೂಚುವಲ್ ಫಂಡ್, ಶೇರ್ಸ್ ಅಲ್ಲ, ಕಂಪ್ಲೀಟ್ ಅದು ಸ್ಕ್ಯಾಮ್ ಅಲ್ಲ. ಶೇರ್ಸ್ ಮತ್ತು ಮ್ಯೂಚುವಲ್ ಫಂಡ್ ಏನಿದೆಲ್ಲ ಅದು ಕಂಪ್ಲೀಟ್ಲಿ ಅದು ಮೋಸ ಅಂತಲ್ಲ. ಆದರೆ ಕೆಲವರು ಅದ್ರದ್ದು ಬೆನಿಫಿಟ್ ತೊಗೊಂಡು ಸುಳ್ಳು ನಂಬಿಸ್ತಾರೆ, ಅದು ಮೋಸ. ಸೊ ಅಂಥವ್ರು ರಿಜಿಸ್ಟರ್ಡ್ ಆಗಿರಬೇಕು, ರಿಜಿಸ್ಟರ್ಡ್ ಬ್ರೋಕರ್ಸ್, ಸ್ಟಾಕ್ ಬ್ರೋಕರ್ಸ್ ಆಗಿರಬೇಕು. ಸೊ ದ್ಯಾಟ್ ಈಸ್ ಸೆಟ್ ಟು ಬಿ ಒಂದು ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್. ಇದು ಕೂಡ 66 ಕೋಟಿ ತನಕ ಕಳ್ಕೊಂಡಿದ್ದಾವೆ ಅಂತ ಹೇಳಿ ನಾವು ನ್ಯೂಸ್ ಪೇಪರ್ಲಿ ಓದಿದ್ದೇವೆ ಇದೆಲ್ಲ. ಓಕೆ, ಲಕ್ಷ ಅಂತೂ ಹೇಗೋ ಹೋಯಿತು, ಕೋಟಿಗಟ್ಟಲೆ ಕಳ್ಕೊಂಡಿದ್ದಾರೆ, ಅದು ಪರಿಚಯವಿಲ್ಲದೆ. ಸೊ ಬಿ ವೆರಿ ಕೇರ್ಫುಲ್. ಸೊ ಇದು ನಾನು ಆವಾಗಲೇ ಹೇಳಿದಾಗೆ ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳಿ, ಇದು ಒಂದು ರೀತಿಯಲ್ಲಿ ಅದೇ ಕಾಲ್ ಸೆಂಟ್ರಿಗೆ ಕಾಲ್ ಮಾಡುವಾಗೆ ಮಾಡುವಂಥದ್ದು. ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ, ಸುಳ್ಳು ಈಗ ಅಮೆಝಾನಲ್ಲಿ ನೀವು ಆರ್ಡರ್ ಮಾಡ್ತೀರಿ ಅಂತ ನಾವು ಅವ್ರು ಹೇಳ್ತಾರೆ, ಲೈಕ್ LG ಕಂಪ್ನಿಯದು ಯಾವುದೋ ಒಂದು ಪ್ರಾಡಕ್ಟನ್ನು ಸೇಲ್ ಮಾಡ್ತವೆ ಹೇಳಿ, ಬೇಕಂತ LG ಕಂಪ್ನಿಯ ನಕಲಿ ಪ್ರಾಡಕ್ಟನ್ನು ತಯಾರಿಸಿ ಓಕೆ ಅದನ್ನು ಕ್ಯಾಶ್ ಆನ್ ಡೆಲಿವರಿ ಥರ ಮಾಡ್ತಾರೆ. ಅಟ್ಲೀಸ್ಟ್ ದುಡ್ಡು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅವರು ಆ ಬ್ರ್ಯಾಂಡನ್ನು ಹಾಳು ಮಾಡ್ತಾರೆ. ಇದೊಂದು ಸ್ಕ್ಯಾಮ್, ಕ್ಯಾಶ್ ಆನ್ ಡೆಲಿವರಿ ಮಾಡುವಂಥದ್ದು. ಸೊ ಆರ್ಡರಿಂಗ್ ಅ ಹೈ ಆ್ಯಂಡ್ ಗ್ಯಾಜೆಟ್ ಓನ್ಲಿ ಟು ರಿಸೀವ್ ಅ ಚೀಪ್ ನಾಕ್ ಆಫ್, ಆ ವೆಬ್ಸೈಟೇ ಇಲ್ಲ ಅಂತ ಹೇಳುವಂಥದ್ದು. ಸೊ ಹೀಗೆ ಇದೊಂದು ಸ್ಕ್ಯಾಮ್. ಸೊ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಹಾಗೆ ಆಗುತ್ತೆ. ಸೊ ಗೊತ್ತಿರುವಂಥ ಆದಷ್ಟು ಆಫ್ಲೈನೇ ಪರ್ಚೇಸ್ ಮಾಡಿ. ಕೆಲವೊಂದು ಆನ್ಲೈನ್ ಇದ್ದರೂ ತುಂಬ ಹೈ ಅಮೌಂಟಿಂದು ಮಾಡಲಿಕ್ಕೆ ಹೋಗಬೇಡಿ. ಮಾಡಿದ್ರು ಸಹ ಅದು ಚೆಕ್ ಮಾಡಿ, ಕ್ಯಾಶ್ ಆನ್ ಡೆಲಿವರಿಯಾ ಅಥವಾ ಏನಂತ ಹೇಳಿ ಚೆಕ್ ಮಾಡಿ, ಪ್ರಾಪರ್ ಮೆಕ್ಯಾನಿಸಮ್ ಇರುತ್ತೆ, ಅದ್ರ ಮುಖಾಂತರ ಮಾತ್ರ ಹೋಗಿ.
ಹಾಂ, ಇದು ಕೂಡ ನಾವು ಹಲವಾರು ರೀತಿಯಲ್ಲಿ ಕಾಣ್ತೇವೆ. ಫೋನಲ್ಲೂ ಕೂಡ ಬರುತ್ತೆ, ಮೆಸೇಜ್ ಕೂಡ ಬರುತ್ತೆ. ಸುಮ್ಮನೆ ನಾವು ವೃದ್ಧಾಶ್ರಮ ನಡೆಸ್ತಿದ್ದೇವೆ, ಅನಾಥಾಶ್ರಮ ನಡೆಸಿದ್ದೇವೆ, ನಮಗೆ ದುಡ್ಡು ಕೊಡಿ, ಅಥವಾ ಡಿಸಾಸ್ಟರ್ಗೆ ಇದು ಮಾಡ್ತೇವೆ ಅಂತ ಹೇಳಿ ಚಾರಿಟಿಗೋಸ್ಕರ ಮೆಸೇಜಸ್ ಬರುತ್ತೆ. ಕೆಲವರು ಪಾಪ ನಿಜ ಅಂತ ತಿಳ್ಕೊಂಡು ಕೊಟ್ಬಿಡ್ತಾರೆ. ಓಕೆ, ಸೊ ಇದು ಕೂಡ ತುಂಬ ಮೋಸ ಆಗ್ತಾ ಇದೆ. ಫೇಕ್ ಚಾರಿಟಿ ಅಪೀಲ್ ಅಂತ ಹೇಳ್ಬೋದು ಡಿಸಾಸ್ಟರ್ ವಿಕ್ಟಿಮ್ಸ್ಗಳು. ಸೊ ಒರಿಜಿನಲ್ ಇದೆಯಾ ಅಲ್ವಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಮುಂದುವರಿರಿ. ನಿಮಗೆ ಚಾರಿಟಿ ಮಾಡಬೇಕಂತ ಇದ್ರೂ ಸಹ ಈ ಆನ್ಲೈನ್ ಇದನ್ನು ಆದಷ್ಟು ನಂಬದೇ ಇರುವಂಥದ್ದೇ ಒಳ್ಳೆಯದು. ಇದು ಒಂದು ಇತ್ತೀಚೆಗೆ ಬಹಳ ರೀಸೆಂಟಾಗಿ ಆಗ್ತಾ ಇರುವಂಥದ್ದು. ಯಾವುದೋ ಅನ್ನೋನ್ ನಂಬರಿಂದ ದುಡ್ಡು ಬರುತ್ತೆ, ನಿಮಗೆ 5,000 ರೂಪಾಯಿ ಬರುತ್ತೆ. ಅವರು ನಿಮಗೆ ಎಡೆ ಬಿಡದೆ ನಾನು ತಪ್ಪಾಗಿ ಮಿಸ್ ಆಗಿ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕಿಬಿಡ್ತೇನೆ, ನಂಗೆ ವಾಪಸ್ ಮಾಡಿ ಅಂತ ಹೇಳಿ ಕೇಳ್ತಾರೆ. ಸೊ ನೀವು ಪಾಪ ತುಂಬ ನಾವು ಪ್ರಾಮಾಣಿಕವಾಗಿದೆ ಇರ್ತೀರಿ, ದುಡ್ಡನ್ನು ವಾಪಸ್ ಮಾಡಲಿಕ್ಕೆ ಹೋಗ್ತೀರಿ. ಅವರು ಇಲ್ಲ ನಾನು ಬೇರೆ ನಿಮಗೆ ಇದು ಕೊಡ್ತೇನೆ, ಲಿಂಕ್ ಕೊಡ್ತೇನೆ, ಹಾಕ್ಕೊಡ್ತೇನೆ, ಹೀಗೆ ಕೊಡ್ತೇನೆ ಹೇಳಿ ನಿಮ್ಮ ದುಡ್ಡು ಕೊಡೋದು ಎಷ್ಟು ರಿಫಂಡ್ ಮಾಡಬೇಕು ಅದಕ್ಕಿಂತ ನಿಮ್ಮ ಅಕೌಂಟಿನೆಲ್ಲ ದುಡ್ಡನ್ನು ತೊಗೊಂಡ್ಬಿಡ್ತಾರೆ. ಆಯಿತಾ? ಸೊ ಆ ರೀತಿ ಯಾವುದೋ ಅನ್ನೋನ್ ನಂಬರಿಂದ ಮಿಸ್ಟೇಕನ್ ಮನಿ ಬಂದಿದೆ ಅಂತ ಆದರೆ ಇಗ್ನೋರ್ ಇಟ್. ಅಥವಾ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದ್ರ ಮುಖಾಂತರ ನೀವು ದುಡ್ಡು ಕೊಡಿ, ಅಥವಾ ಕ್ಯಾಶಲ್ಲಿ ಕೊಡ್ತೇನೆ ಹೇಳಿ ಪರ್ಸನಲಾಗಿ ಮೀಟ್ ಆಗ್ಲಿಕ್ಕೆ ಹೋಗಬೇಡಿ ಅಂಥವ್ರನ್ನೆಲ್ಲ ಪೊಲೀಸ್ ಸ್ಟೇಷನ್ ಮುಖಾಂತರ ಅದನ್ನು ಬಗೆಹರಿಸ್ಕೊಳ್ಳಿ. ಆಯಿತಾ? ನೀವಾಗೆ ಮತ್ತೆ ವಾಪಸ್ ನಾನು ರಿಫಂಡ್ ಮಾಡ್ತೇನೆ ಅಂತ ಹೇಳಿಕ್ಕೆ ಹೋಗಬೇಡಿ. ಯಾಕೆಂದರೆ ಇದು ಸ್ಕ್ಯಾಮ್. ಇದು ನೀವು ಮೋಸ ಮಾಡಿದಾಗಲ್ಲ, ಅವ್ರು ನಿಮ್ಮನ್ನು ಮೋಸ ಮಾಡಬೇಕು ಅಂತ ಹೇಳಿ ಬೇಕಂತ ಆಕ್ಸಿಡೆಂಟ್ಲಿ ಮಿಸ್ಟೇಕಾಗಿ ಮನಿ ಟ್ರಾನ್ಸ್ಫರ್ ಮಾಡಿದ್ದೀರಿ ಅಂತ ಹೇಳುವಂಥ ಆ ಒಂದು ಸರ್ಕಮ್ಸ್ಟೆನ್ಸ್ ಪರಿಸ್ಥಿತಿಯನ್ನು ತರಿಸ್ತಾರೆ ನಿಮಗೆ. ಆಯಿತಾ? ಇದು ಒಂದು. ಹಾಗೆ ನೋಡಿ, ಈ ರೀತಿ ಇದೆ, ಈ ರೀತಿ ಮೆಸೇಜಸ್ ಬರ್ಬೋದು ನಿಮಗೆ. ಹಾಯ್, ಯುವರ್ ಪೇಮೆಂಟ್ ಹ್ಯಾಸ್ ಬೀನ್ ಸೆಂಟ್ ಬಟ್ ಮೈ ಅಸಿಸ್ಟೆಂಟ್ ಮೇಡ್ ಅ ಮಿಸ್ಟೇಕ್ ಬೈ ಸೆಂಡಿಂಗ್ ದ ಪೇಮೆಂಟ್ ದ್ಯಾಟ್ಸ್ ಮೋರ್ ದ್ಯಾನ್ ಯೋರ್ಸ್. ಸೊ ಹೀಗೆ ಈ ರೀತಿಯೆಲ್ಲ ಬರುತ್ತೆ. ಈ ಲಿಂಕನ್ನು ಕ್ಲಿಕ್ ಮಾಡಬೇಡಿ. ಇದರಲ್ಲಿ ಏನಾದರೂ ಸಪೋಸ್ ಲಿಂಕ್ ಬಂದಿದ್ದರೆ ಇದನ್ನು ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ. ಅಥವಾ ವಾಟ್ಸಪ್ ಅಥವಾ ಯಾವುದ್ರಲ್ಲಿ ಲಿಂಕ್ ಬಂದರೂ ಲಿಂಕನ್ನು ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ. ಇದು ಕೂಡ ಡಿಜಿಟಲ್ ಅರೆಸ್ಟ್ ಹೇಳುವಂಥದ್ದು ಎಷ್ಟು ನೋಡ್ತೇವೆ. ಇದು ಏನಂತಂದರೆ ನೀವು ಲೈಕ್ ಒಂದು ರೀತಿ ಇದೆ, ಯಾವುದೋ ಒಂದು ಅನ್ನೋನ್ ವೀಡಿಯೋ ಕಾಲ್ ಬರುತ್ತೆ ನಿಮಗೆ. ಆಯಿತಾ? ವೀಡಿಯೋ ಕಾಲಲ್ಲಿ ಎದುರಿನ ಇರೋ ವ್ಯಕ್ತಿ ಮೇ ಬಿ ನಗ್ನ ಅಥವಾ ಅರೆ ನಗ್ನ ಪರಿಸ್ಥಿತಿಯಲ್ಲಿ ಇರ್ತಾರೆ. ಇಮಿಡಿಯೇಟ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೆ. ಅಂದರೆ ಏನಾಗುತ್ತೆ, ನೀವು ಆ ಅಶ್ಲೀಲವಾದಂತಹ ಕಾನ್ವರ್ಸೇಷನಲ್ಲಿ ಭಾಗಿಯಾಗಿದ್ದೀರಿ ಹೇಳುವಂಥ ಆ ಒಂದು ಎವಿಡೆನ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಏನು ಹೇಳ್ತಾರೆ, ಈ ರೀತಿ ನಾನು ಸೈಬರ್ ಸೆಲ್ಲಿಗೆ ಕಂಪ್ಲೇಂಟ್ ಮಾಡ್ತೇನೆ ಅಂತ ಹೇಳಿ ನಾನು ಡೆಲ್ಲಿ ಪೊಲೀಸಾಗಿ ನಾನು ನಿಮಗೆ ಡಿಜಿಟಲಿ ಅರೆಸ್ಟ್ ಮಾಡಿದ್ದೇನೆ, ನೀವೆಲ್ಲೂ ಓಡಾಡಬಾರ್ದು, ಇನ್ನು ನಾವು ಹೇಳೋ ತನಕ ನೀವು ನಿಮ್ಮ ಮನೇಲೇ ಇರಬೇಕು, ವಿಡಿಯೋ ಸರ್ವೆಲೆನ್ಸಲ್ಲಿ ಇದ್ದೀರಿ ಅಂತ ಹೇಳುವಂಥದ್ದು ಏನೇನೋ ವಿಚಿತ್ರ. ಅಥವಾ ನಿಮ್ಮ ಮಕ್ಕಳನ್ನ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿರುವಂಥ ಇತ್ತೀಚಿನ ಘಟನೆ ಆಗಿದೆ, ಅದಕ್ಕೆ ದುಡ್ಡು ಕೊಡಿ ಅಂತ ಹೇಳಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಓಕೆ, ಸುಳ್ಳು ಪೊಲೀಸ್ ID, ಸುಳ್ಳು ಕಸ್ಟಮ್ಸ್ ID ತೋರಿಸ್ತಾರೆ. ಸೊ ನಿಮಗೆ ಅಷ್ಟು ನಂಬಿಕೆ ಇದ್ದಿದ್ರೆ ನೀವು ಡೈರೆಕ್ಟಾಗಿ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿ. ನಿಮ್ಗೆ ಜಾಸ್ತಿ ಲಾಸ್ ಏನು ಆಗೋದಿಲ್ಲ. ಅದು ವೀಡಿಯೋ ಕಾಲ್ಸ್ ಎಲ್ಲ ಫಸ್ಟ್ ಆಫ್ ಆಲ್ ಯಾವುದೇ ಅನ್ನೋನ್ ವೀಡಿಯೋ ಕಾಲ್ಸನ್ನು ಅಟೆಂಡ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಆದರೂ ಸಹ ಯಾವುದಾದ್ರೂ ಅಶ್ಲೀಲ ವೀಡಿಯೋದಲ್ಲಿ ಭಾಗಿಯಾಗಿರುವಂಥದ್ದು ಇದ್ದರೂ ಸಹ ಇಗ್ನೋರ್ ಇಟ್. ಅವರು ಅರೆಸ್ಟ್ ಮಾಡಿದರೆ ಅವಾಗ ಜೆನ್ವಿನ್ ಸೋರ್ಸ್ ಮುಖಾಂತರ ಬರ್ತಾರೆ. ಅದೇ ನೀವು ಕನ್ಸೆಂಟ್ ಇಲ್ಲದೆ ನೀವು ಭಾಗಿಯಾಗಿದ್ದೀರಿ ಅಂತ ಅಲ್ಲ. ಕನ್ಸೆಂಟ್ ಇಲ್ಲದೆ ಇದ್ದರೆ ಅದು ಬೇರೆ. ಆಯಿತಾ? ಯಾಕೆಂದರೆ ಅವರು ಸ್ಕ್ಯಾಮರ್ಸ್. ಅವರೇನು ನಿಮ್ಮ ವಿರುದ್ಧ ಏನು ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟಿಗೆ ಹೋಗೋದಿಲ್ಲ. ಸುಮ್ಮನೆ ತಮ್ಮನ್ನು ತಾವು ಬಿಂಬಿಸ್ಕೊಂಡು ತಾವು ಪೊಲೀಸ್, ತಾವು ಸೈಬರ್, ಇವರು ಹೊಸ ಯಾವುದಾದ್ರು ID ಕ್ರಿಯೇಟ್ ಮಾಡಿ ಇದು ಮಾಡ್ತಾರೆ. ಸೊ ಅಂಥ ಆನ್ಲೈನಲ್ಲಿ ಬರುವಂಥ ಯಾವುದೇ ID ಹೆಸರನ್ನು ನಂಬಬೇಡಿ. ಆ ಹೆಸರನ್ನು ಕೂಡ ಕಾಪಿ ಮಾಡ್ಬೋದು, ಅದು ಕೂಡ ನಂಬಲಿಕ್ಕೆ ಹೋಗಬೇಡಿ. ಡಿಜಿಟಲಿ ಅರೆಸ್ಟ್ ಅಂತ ಹೇಳುವಂಥದ್ದೇ ಆ ಕಾನ್ಸೆಪ್ಟೇ ಇಲ್ಲ ಆ್ಯಕ್ಚುಲಿ. ಆಯಿತಾ? ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲೂ ಆಡಿಯೋ ವಿಡಿಯೋ ಕಾನ್ಫರೆನ್ಸ್ ಮಾಡ್ಬೋದು ಅಂತ ಇದೆ, ಬಿಟ್ಟರೆ ಡಿಜಿಟಲ್ ಅರೆಸ್ಟ್ ಹೇಳುವಂಥದ್ದು ಎಲ್ಲೂ ಕೂಡ ಇಲ್ಲಿ ತನಕ ಆ ರೀತಿ ಕಾನೂನಲ್ಲಿ ಇಲ್ಲ. ಹಾಗೆ ಇನ್ನೊಂದು ಫೋನ್ ಕಾಲ್ಸ್, ಸುಮ್ಮನೆ ಅರ್ಜೆಂಟ್ ಕಾಲ್ಸ್, ಅದು ಒಂದು ವಿಧಾನ. ನಾವು ಹೇಳಿದಾಗೆ ನಿಮ್ಮ ಅಕೌಂಟ್ ಸಸ್ಪೆಂಡ್ ಮಾಡಿಬಿಡ್ತೇವೆ, ಇದನ್ನು ವೆರಿಫೈ ಮಾಡಬೇಕು ಅಂತ ಹೇಳುವಂಥದ್ದು. ಇಮ್ಮಿಡಿಯೇಟ್ಲಿ ನೀವು ಈಗ KYC ಥರ ಸುಳ್ಳು ಬ್ಯಾಂಕ್ನವ್ರು ಹೇಳ್ತಾರೆ. ಬ್ಯಾಂಕ್ನವ್ರು, ನಿಜವಾದ ಬ್ಯಾಂಕ್ನವ್ರು ಏನು ಹೇಳ್ತಾರೆ, ಬ್ಯಾಂಕ್ ಬ್ರಾಂಚಿಗೆ ಬಂದು ವಿಸಿಟ್ ಮಾಡಿ KYCನ ಫಿಲ್ ಮಾಡಿ ಹೇಳ್ತಾರೆ ಅಲ್ವಾ? ಅಥವಾ ಒರಿಜಿನಲ್ ಬ್ಯಾಂಕ್ ವೆಬ್ಸೈಟ್ನ ಇದನ್ನು ನಿಮ್ಮ ಆನ್ಲೈನ್ ಅಕೌಂಟಿಗೆ ಲಾಗಿನ್ ಆಗಿ ನಿಮ್ಮ ಡೀಟೇಲ್ಸನ್ನು ಸಬ್ಮಿಟ್ ಮಾಡಿ ಅಂತ. ಯಾರು ವಾಟ್ಸಪ್ ಮುಖಾಂತರ ನಿಮ್ಮ ಪರಿಚಯದವ್ರು ಹೇಳ್ಬೋದು, ಬ್ಯಾಂಕ್ ಆಫೀಷಿಯಲ್ಸ್ ಅವರು ಹೇಳ್ಬೋದು, ಬಟ್ ಅದು ಕೂಡ ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ. ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡಿ. ಇಲ್ಲದ್ರೆ ಸುಳ್ಳು ಫೋನ್ ಸ್ಕ್ಯಾಮಲ್ಲಿ ಏನಿರುತ್ತೆ, ನೀವು ಇಮಿಡಿಯೇಟ್ಲಿ ವಿದಿನ್ 24 hours, ವಿದಿನ್ 5 hours ನೀವು ಈ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಕೌಂಟ್ ಸಸ್ಪೆಂಡ್ ಮಾಡಿಬಿಡ್ತೇವೆ, ಬ್ಯಾಂಕ್ ಅಕೌಂಟ್ ಸಸ್ಪೆಂಡ್ ಮಾಡ್ತೇವೆ, ವಾಟ್ಸಪ್ ಸಸ್ಪೆಂಡ್ ಮಾಡ್ತೇವೆ, ಫೋನ್ ನಂಬರ್ ಸಸ್ಪೆಂಡ್ ಮಾಡ್ತೇವೆ, ಹೊಸ ಹೆಸರುಗಳನ್ನು ಕೊಡ್ತಾರೆ. ಸೊ ಅಂಥ ಯಾವುದೇ ಟೆಲಿಕಾಂ ರೆಪ್ರೆಸೆಂಟೇಟಿವ್ಸ್ಗಳ ಮಾತನ್ನು ಕೂಡ ನಂಬಲಿಕ್ಕೆ ಹೋಗಬೇಡಿ.
ಸೊ ಇನ್ನೊಂದು ಇದು ಕೂಡ ಹೊಸ್ತು, ಇದೊಂದು ಎಲ್ಲ ಹೊಸ ಕಾಲಕ್ಕೆ ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ ಇದ್ದಾಗೆ ನಮ್ಮ ಸ್ಕ್ಯಾಮ್ಸ್ ಕೂಡ ಅಪ್ಗ್ರೇಡ್ ಆಗ್ತಾ ಇರ್ತವೆ. ಸೊ ಈ ಪಾರ್ಸೆಲ್ ಸ್ಕ್ಯಾಮ್ ಏನಂತಂದರೆ, ಸುಮ್ಮನೆ ಒಂದು ಕಾಲ್ ಬರುತ್ತೆ, ನಿಮ್ಮ ಹೆಸರಿಂದ ನಿಮ್ಮ ಆಧಾರ್ ಐ ಡಿಯಿಂದ ಬುಕ್ ಆಗಿರುವಂತಹ ಒಂದಷ್ಟು ಡ್ರಗ್ಸನ್ನು ಸೀಸ್ ಮಾಡಿದ್ದೇವೆ, MDMA ಡ್ರಗ್ಸನ್ನು 5 kg ಸೀಸ್ ಮಾಡಿದ್ದೇವೆ, ನಿಮ್ಮನ್ನು ಇದರಲ್ಲಿ NDPS ಆ್ಯಕ್ಟ್ ಅಡಿಯಲ್ಲಿ ಅರೆಸ್ಟ್ ಮಾಡ್ತೇವೆ ಇನ್ನು ಅಂತ ಹೇಳಿ ಹೀಗೆಲ್ಲ ಹೇಳ್ತಾರೆ. ಇಮಿಡಿಯೇಟ್ಲಿ ಇಷ್ಟು ದುಡ್ಡು ಕೊಡಿ, ಫೈನ್ ಕಟ್ಟಿ ಅಂತೆಲ್ಲ ಹೇಳ್ತಾರೆ. ಸೊ ಪಾಪ ನಿಜ ಎಷ್ಟೋ ಜನ ಹೆದರ್ಕೊಂಡು ದುಡ್ಡು ಕೊಟ್ಟೇ ಬಿಡ್ತಾರೆ ಅಲ್ವಾ. ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಇದು ಕೂಡ ಅಲರ್ಟ್, ಇದು ಸ್ಕ್ಯಾಮೇ ಆಯಿತಾ. ನಿಮ್ಮ ಆಧಾರ್ ನಂಬರ್ ನೀವೆಲ್ಲ ಕೊಟ್ಟಿರ್ತೀರಲ್ಲ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಡೇಟಾವನ್ನು ಸೆಲ್ ಮಾಡಿ ಯಾರ್ಯಾರೋ ಫಾರಿನ್ ಇವರು ಅದಕ್ಕೆಲ್ಲ ಇನ್ವಾಲ್ವ್ ಆಗಿರುವಂಥ ಸ್ಕ್ಯಾಮ್ಸು. ಯಾವುದೇ ರೀತಿಯಲ್ಲಿ ಈ ರೀತಿ ಪಾರ್ಸೆಲ್ ಸ್ಕ್ಯಾಮ್ಸ್ಗಳು ಅಂದರೆ ಅದಕ್ಕೆ ನೀವು ಅದು ಮಾಡಲಿಕ್ಕೆ ಹೋಗಬೇಡಿ. ಕಸ್ಟಮ್ಸ್ ಅಧಿಕಾರಿಗಳು ನಿಮ್ಮ ಮನೆಗೆ ಬರ್ತಾರೆ ಅಷ್ಟಿದ್ರೆ ಆಯಿತಾ, ಫೋನಲ್ಲೇ ನಿಮಗೆ ಬೆದರಿಕೆ ಹಾಕೋದಿಲ್ಲ. ಸೊ ಇದೊಂದು ಪಾರ್ಸೆಲ್ ಸ್ಕ್ಯಾಮ್. ಹಾಗೆ ಇನ್ನೊಂದು ಮಲ್ಟಿಪಲ್ UPI ID ಕಲೆಕ್ಷನ್ ರಿಕ್ವೆಸ್ಟ್. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ UPI ID ಇರುತ್ತೆ ಅಲ್ವಾ, ನೀವು ಯಾವುದೋ ಒಂದು ಪೇಮೆಂಟ್ ಮಾಡಬೇಕು ಹೇಳೋ ತನಕ ಲೈಕ್ ಅವ್ರಿಗೆ ಹೇಗೋ ಗೊತ್ತಾಗತ್ತೆ, ಲೈಕ್ ಆ ರೀತಿ ಸಿಸ್ಟಮನ್ನು ಅಂದರೆ ನಾವು ಎಷ್ಟೋದಕ್ಕೂ ಪರ್ಮಿಷನ್ ಕೊಟ್ಬಿಟ್ಟಿರ್ತೇವೆ ಎಷ್ಟೋ ಕಂಪ್ನಿಗಳಿಗೆ, ನಮ್ಗೆ ಗೊತ್ತೇ ಇರೋದಿಲ್ಲ. ವೆಬ್ಸೈಟ್ ನೋಡುವಾಗ ಕ್ಯಾಶೆ ಅಥವಾ ಇದ್ರ ಮುಖಾಂತರ ಪರ್ಮಿಷನ್ಸ್ ಕೊಟ್ಟಿರ್ತೇವೆ. ಸೊ ಅವ್ರ ಮೆಸೇಜಸ್ ಎಲ್ಲ ಓದ್ತಿರ್ತಾರೆ. ಸೊ ಒಂದೇ ಸಲ 5-6 UPI ID ಬಂದುಬಿಡತ್ತೆ ಮೆಸೇಜಸ್ಸು. ಅಥವಾ ನೋಡಿ, ಉದಾಹರಣೆಗೆ ನಾನು ನೆಟ್ಫ್ಲಿಕ್ಸ್ ಆಯಿತಾ, ನೆಟ್ಫ್ಲಿಕ್ಸ್ ನೋಡ್ತೇನೆ, ನೆಟ್ಫ್ಲಿಕ್ಸ್ ಅಕೌಂಟ್ ನನ್ನ ಹತ್ರ ಇದೆ, ಬಟ್ ಅಮೆಝಾನ್ ಅಕೌಂಟ್ ನನ್ನ ಹತ್ರ ಇಲ್ಲ. ಈ ಅಮೆಝಾನ್ ಅಕೌಂಟ್ ನನ್ನ ಹತ್ರ ಇಲ್ಲದೆ ಇರುವಾಗ ನಿಮ್ಮ ಅಮೆಝಾನ್ ಅಕೌಂಟನ್ನು ರಿನ್ಯೂ ಮಾಡಬೇಕು, ದುಡ್ಡು ಕೊಡಿ ಅಂದರೆ ಏನು, ಅದು ಸುಳ್ಳಲ್ವಾ. ನೆಟ್ಫ್ಲಿಕ್ಸ್ ರಿನ್ಯೂ ಮಾಡಿ ಅಂತ ಹೇಳಿದರೆ ಹೌದು, ಬಟ್ ಅಮೆಝಾನ್ ಅಕೌಂಟನ್ನು ರಿನ್ಯೂ ಮಾಡಬೇಕು ಅಂತ ಹೇಳಿದರೆ ಅದು ಸುಳ್ಳು ಅಲರ್ಟ್. ಸೊ ಆ ರೀತಿ ಸುಳ್ಳು ಇದು ಬರುತ್ತೆ. ಅಥವಾ UPI ಪಿನ್, ಹಲವಾರು UPI PD ಒಂದಷ್ಟು ಮೆಸೇಜಸ್ ಬರಲಿಕ್ಕೆ ಶುರುವಾಗುತ್ತೆ ಆಯಿತಾ, ಅದು ಕೂಡ ಸ್ಕ್ಯಾಮ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನೀವು ಏನು ಜಾಗ್ರತೆ ಮಾಡಬೇಕು. ಸೊ ಈಗ ಒಂದಿಷ್ಟು ಸ್ಕ್ಯಾಮ್ಸ್ಗಳ ಬಗ್ಗೆ ಹೇಳಿದೆ, ಏನೇನು ಪ್ರಿಕಾಷನರಿ ಮೆಜರ್ಸ್ಗಳನ್ನ ತೊಗೊಳ್ಬೇಕಂತಂದರೆ, ಒಂದು ಫಿಶಿಂಗ್ ಸ್ಕ್ಯಾಮ್ಸ್ ಬಗ್ಗೆ. ಫಿಶಿಂಗ್ ಸ್ಕ್ಯಾಮ್ಸ್ ಆಗುವಾಗ ಆದಷ್ಟು ಸೆಂಡರ್ ಯಾರು, ನಿಜನಾ ಸುಳ್ಳ, ಸೊ ಸ್ವಲ್ಪ ನೀವು ಕಾಮನ್ ಸೆನ್ಸ್ ಅಪ್ಲೈ ಮಾಡಿದ್ರೆ ಖಂಡಿತ ಗೊತ್ತಾಗುತ್ತೆ ಆಯಿತಾ. ನಾವು ಆ ಗಾಬರಿ ಬೀಳದೆ, ಆ ಅರ್ಜೆನ್ಸಿಗೆ ಈಲ್ಡ್ ಆಗದೆ, ಆದಷ್ಟು ಗೊತ್ತಿಲ್ಲದಿರುವಂಥ ಲಿಂಕನ್ನು, ಈವನ್ ವಾಟ್ಸಪ್ಪಲ್ಲಿ ಬರುವಂಥ ಅನ್ನೆಸೆಸರಿ ಯಾವುದೋ ಈಗ ಗ್ರೂಪ್ಸಲ್ಲಿ ಬರುವಂಥದ್ದು ಲಿಂಕ್ಸ್ ಇರುತ್ತೆ, ಅದೆಲ್ಲ ಅನ್ನೆಸೆಸರಿ ನೀವು ಕ್ಲಿಕ್ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಆದಷ್ಟು ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಷನ್ ಯೂಸ್ ಮಾಡಬೇಕು. 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂತೆಲ್ಲ ಇರುತ್ತೆ. ಒಂದ್ಸಲ ಇದನ್ನ ಲಾಗಿನ್ ಆದರೂ ಇನ್ನೊಂದು OTP ಕಳಿಸಿ, ಹಾಗೆಲ್ಲ 2-3 ಸೆಕ್ಯೂರಿಟಿ ಮೆಜರ್ಸ್ ಇರುತ್ತೆ, ಅದನ್ನು ನೀವು ಅಪ್ಗ್ರೇಡ್ ಆಗಬೇಕು. ಅಥವಾ ಲಾಟ್ರಿ ಸ್ಕ್ಯಾಮ್, ಸುಳ್ಳೆ ಲಾಟ್ರಿ ಬರುವಂಥದ್ದು ಬಹಳ ಕಮ್ಮಿ ಆಯಿತಾ. ಸೊ ಅದನ್ನೆಲ್ಲ ನೀವು ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ, ಇಗ್ನೋರ್ ಮಾಡಿ, ಕಂಪ್ಲೀಟಾಗಿ ಇಗ್ನೋರ್ ಮಾಡಿ. ಯಾವುದೇ ಎಮೋಷ್ನಲ್ ಮ್ಯಾನಿಪುಲೇಷನ್ಗೆ ಒಳಗಾಗಬೇಡಿ. ಆನ್ಲೈನ್ ಮುಖಾಂತರ ಯಾರು ದುಡ್ಡು ಕೇಳ್ತಿದ್ರು ಗೊತ್ತಿಲ್ಲದೆ ಇರೋರು, ಅಥವಾ ಪರಿಚಯದವರಾಗಿದ್ದರು, ಸರಿಯಾಗಿ ನಮಗೆ ಅವರ ಪರಿಚಯ ಇಲ್ಲ, ಆನ್ಲೈನ್ ಮುಖಾಂತರನೇ ಪರಿಚಯ ಆದವರದ್ದು, ಅಥವಾ ಅರ್ಜೆನ್ಸಿಯಲ್ಲಿ ಫ್ರೆಂಡ್ಸ್ ಮುಖಾಂತರ ಬರುವಂಥ ಮೆಸೇಜಸ್ಸು, ಅದೆಲ್ಲವೂ ಕೂಡ ಸ್ವಲ್ಪ ವೆರಿಫಿಕೇಷನ್ ಮಾಡಿ ಮುಂದುವರಿರಿ. ಹಾಗೆ ಜಾಬ್ ಸ್ಕ್ಯಾಮ್ ಆದಾಗ ರಿಸರ್ಚ್ ಮಾಡಿ, ಕಂಪ್ನಿಗಳನ್ನು ರಿಸರ್ಚ್ ಮಾಡಿ. ಸುಮ್ಮನೆ ಜಾಬ್ ಸೇರಲಿಕ್ಕೆ ನೀವು ಅಪ್ಲಿಕೇಶನ್ ಫಿಲ್ ಮಾಡೋ ಅಗತ್ಯನೇ ಇಲ್ಲ. ಈಗ ಎಕ್ಸಾಮ್ಗಾದರೆ ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಗೌರ್ಮೆಂಟ್ ನೋಟಿಫೈಡ್. ಆದರೆ ಯಾವುದಾದ್ರು ಪ್ರೈವೇಟ್ ಕಂಪ್ನಿಯ ಜಾಬನ್ನು ನೀವು ಇದು ಮಾಡುವಾಗ ಅದಕ್ಕೆ ಅಪ್ಲಿಕೇಶನ್ ಫೀಸ್ ಅಂತ ಇರುವಂಥದ್ದಿಲ್ಲ. ಸೊ ಅದು ಒಂದು ಸ್ಕ್ಯಾಮೇ, ದುಡ್ಡು ಎಳಿಲಿಕ್ಕೆ ಒಂದು ತಂತ್ರ ಆಗಿರುತ್ತೆ. ಅಥವಾ ಟೆಕ್ ಸಪೋರ್ಟ್ ಸ್ಕ್ಯಾಮ್ಸ್, ಯಾವುದೇ ಗೊತ್ತಿಲ್ಲದಿರುವಂಥ ಕಾಲು, ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಕಾಲು, ಸೋರ್ಸು, ಅದನ್ನೆಲ್ಲ ವೆರಿಫೈ ಮಾಡಿ. ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ಸ್, ಹೈ ರಿಟರ್ನ್ ಇರುವಂಥದ್ದು ಅವಾಯ್ಡ್ ಮಾಡಿ, ಅನ್ಲೆಸ್ ಫ್ರಾಮ್ ವೆರಿ ಟ್ರಸ್ಟೆಡ್ ಮ್ಯೂಚುವಲ್ ಫಂಡ್ ಆರ್ ಶೇರ್. ಈಗ ಉದಾಹರಣೆಗೆ MRF ಟೈಲು, ಅದು ಲೈಕ್ ಹೈಯೆಸ್ಟ್ ಲಕ್ಷಗಟ್ಟಲೆ ವ್ಯಾಲ್ಯೂ ಇದೆ. ಸೊ ಅಂಥದ್ರಲ್ಲೆಲ್ಲ ನಿಮಗೆ ರಿಟರ್ನ್ಸ್ ಬರ್ಬೋದು ಆಯಿತಾ. ಇನ್ಫೋಸಿಸಲ್ಲಿ ಯಾವತ್ತೂ ತೊಗೊಂಡಿರುವಂಥದ್ದು ಏನಿದೆ ಇದು ದುಡ್ಡು, ಇದು ಶೇರು, ಅದು ಈಗ ಕೋಟಿಗಟ್ಟಲೆ ಬೆಲೆ ಬಾಳ್ತದೆ. ಅದು ಎಷ್ಟೋ ಪಟ್ಟು, ಲೈಕ್ 100-150 ಪಟ್ಟು ಜಾಸ್ತಿ ರಿಟರ್ನ್ ಕೊಟ್ಟಿರ್ಬೋದು. ಅದೆಲ್ಲ ತುಂಬ ಫೇಮಸ್ ಕಂಪ್ನೀಸ್ಗಳು, ಬಟ್ ಹೆಸರು ಕೇಳದೇ ಇರುವಂಥ ಕಂಪ್ನೀಸ್ಗಳಿಂದ ಹೈ ರಿಟರ್ನ್ ಬರುವಂಥದ್ದೆಲ್ಲ ಕೂಡ ಬಹಳ ಕಷ್ಟನೇ ಆಯಿತಾ. ಅಲ್ಲ ಅಂತ ಅಲ್ಲ, ಬಟ್ ಅದು ಸ್ಕ್ಯಾಮ್ ಅಲರ್ಟ್ ಇರ್ಬೋದು ಅಂತ ನೆನ್ಪಿಟ್ಕೊಳ್ಳಿ. ಹಾಗೆ ಕ್ಯಾಶ್ ಆನ್ ಡೆಲಿವರಿ ಸ್ಕ್ಯಾಮ್ಸ್ಗಳನ್ನು ರೆಪ್ಯೂಟೇಬಲ್ ಸೈಟ್ಸ್ಗಳ ಮುಖಾಂತರವೇ ನೀವು ಆರ್ಡರ್ ಮಾಡಿ, ಸುಮ್ಮನೆ ಯಾವುದ್ಯಾವುದೋ ಇದ್ರ ಮುಖಾಂತರ ಆರ್ಡರ್ ಮಾಡಲಿಕ್ಕೆ ಹೋಗಬೇಡಿ. ಫೇಕ್ ಚಾರಿಟಿ, ಅದು ಕೂಡ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ಡೊನೇಟ್ ಮಾಡಿ. ಈಗ ದೇವಸ್ಥಾನಕ್ಕೆ, ತಿರುಪತಿ ದೇವಸ್ಥಾನಕ್ಕೆ ನೀವು ದುಡ್ಡನ್ನು ನೀಡಬೇಕಂತ ಇದ್ದರೆ TTD ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಡೊನೇಟ್ ಮಾಡಿ. ಸುಮ್ಮನೆ ನಾವು ಯಾರು ಅಲ್ಲಿಯ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳಿದ್ರೆ ಹಾಗೆ ಮಾಡೋದು ತಪ್ಪಾಗುತ್ತೆ. ಹಾಗೆ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಸು, ನಿಜವಾಗ್ಲೂ ಅಥಾರಿಟಿನೇ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಫಸ್ಟು ಕ್ಲೇಮ್ ಇದು ಮಾಡಿ. ಹಾಗೆ ಯಾರು ಪೇಮೆಂಟನ್ನು ಆ ರೀತಿಯೆಲ್ಲ ಡಿಮ್ಯಾಂಡ್ ಮಾಡೋದಿಲ್ಲ ಆಯಿತಾ. ಸೊ ಮತ್ತು ಫೋನ್ ಸ್ಕ್ಯಾಮ್ಸು,
ಸೊ ನಿಮ್ಮ ಅಫಿಷಿಯಲ್ ನಂಬರ್ಸನ್ನು ನೋಡ್ಕೊಳ್ಳಿ, ವೆರಿಫೈ ಮಾಡಿ. ಯಾರಿಗೂ ಅನ್ನೋನ್ ಕಾಲರ್ಸ್ಗೆ ಯಾರಿಗೂ ನಿಮ್ಮ ಫೋನ್, ನಿಮ್ಮ ಪರ್ಸನಲ್ ಡೀಟೇಲ್ಸು, ಹೆಸರು ಯಾವತ್ತೂ ಹೇಳಲಿಕ್ಕೆ ಹೋಗಬೇಡಿ. ಹಾಗೆ ಇನ್ನೊಂದು ಲಾಸ್ಟ್, ಪಾರ್ಸಲ್ ಸ್ಕ್ಯಾಮ್ಸ್ ಇದ್ದರೆ ನೀವು ಬುಕ್ ಮಾಡದೇ ಇರುವಂಥದ್ದು ಅಲ್ಲ ಅಂತ ನೀವು ತಿರಸ್ಕಾರ ಮಾಡಬೇಡಿ. ಏನು ಮೇಜರ್ ಕಾನ್ಸಿಕ್ವೆನ್ಸ್ ಏನೂ ಆಗೋದಿಲ್ಲ, ಆಯಿತಾ? ಸೊ ಹಾಗೆ ಲೋನ್ ಅಥವಾ ಕ್ರೆಡಿಟ್ ಕಾರ್ಡ್ ಸ್ಕ್ಯಾಮ್ಸ್ ಆದರೂ ಸಹ ಯಾವುದೇ ಲೋನು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಥವಾ ರೆಕಗ್ನೈಸ್ಡ್ ನೀವು ಪಾಪ್ಯುಲರ್ ಬ್ಯಾಂಕ್ಸ್ ಇದೆಲ್ಲ ಅವುಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ಲೋನ್ ಆ್ಯಪ್ ಅದನ್ನೆಲ್ಲ ಕೂಡ ಅವಾಯ್ಡ್ ಮಾಡಿ. ಅಥವಾ ಸುಮ್ಮನೆ ನಾವು ನಿಮಗೆ ಪರ್ಸ್ನಲ್ ಲೋನ್ ಕೊಡ್ತೇವೆ ಅಂತ ಹೇಳಿ ತನ್ನಿಂತಾನೇ ಹೇಳುವಂಥವ್ರು ಎಷ್ಟೋ ಕಾಲ್ ಬರುತ್ತೆ, ನಾನು ಈ ಕಂಪ್ನಿಯಿಂದ ನಿಮಗೆ ಪರ್ಸ್ನಲ್ ಲೋನ್ ಬೇಕಾ ಅಂತ ಹೇಳಿ ಫೋನ್ ಬರುತ್ತೆ. ಸೊ ಅದನ್ನೆಲ್ಲ ಕೂಡ ಅವಾಯ್ಡ್ ಮಾಡಿ, ಆಯಿತಾ? ದುಡ್ಡಿನ ಅವಶ್ಯಕತೆ ಇದ್ದಿರ್ಬೋದು, ಆದರೆ ಇದೆಲ್ಲವೂ ಕೂಡ ನಮ್ಮ ದುಡ್ಡು ಕಳ್ಕೊಳ್ಳುವಂತಹ ವಿಧಾನಗಳಾಗಿರ್ತವೆ. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯಲ್ಲಿ ನೀವು ಯಾವುದೇ ಶಾಪಿಂಗ್ ಫೆಸ್ಟಿವಲ್ ಇರ್ಬೋದು ಅಥವಾ ನಾರ್ಮಲಿ ಯಾವುದೇ ಸಂದರ್ಭದಲ್ಲಿರ್ಬೋದು, ಎಂಥದೇ ಅರ್ಜೆನ್ಸಿ ಇದ್ದರೂ ಸಹ ನಿಮ್ಮ ಪರ್ಸ್ನಲ್ ಡೇಟಾವನ್ನು ಕಾಪಾಡ್ಕೊಳ್ಳಿ. ನಿಮ್ಮ ಅಕೌಂಟಲ್ಲಿರುವಂತಹ UPI ID, ಪಾಸ್ವರ್ಡು ಅದೆಲ್ಲವೂ ಕೂಡ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಆದಷ್ಟು ಜಾಗರೂಕತೆ ಆಗಿರಿ, ಯಾಕೆಂದರೆ ಯಾರ ದುಡ್ಡು ಯಾರು ಬೇಕಾದರೂ ಈಗ ಹೇಗೆ ಬೇಕಾದರೂ ಅದನ್ನು ಮೋಸ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಸೊ ಅದಕ್ಕೋಸ್ಕರ ಬಹಳ ಜಾಗರೂಕತೆಯಿಂದ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ನಮಸ್ತೆ.